ಹೌದು. ಯಾವ ರೀತಿಯಾಗಿ ಆ ಸ್ಥಾನದಲ್ಲಿ ಇದ್ದೇ ಅದನ್ನ ವಿಚಾರ ಮಾಡಿದಾಗ ಅದರ ಒಂದು ಸುಖ ದುಃಖಗಳ ಅದರ ಒಂದು ಮರ್ಮ ಅಂತಕ್ಕಂಥದ್ದು ತಿಳಿದೇ ಇದೆ. ಹೊರಗಿನಿಂದ ಮಾತಾಡಿದ್ರೆ ಅದೇನಂದ್ರಲ್ಲ, ದೂರಿನ ಗುಡ್ಡ ಕಣ್ಣಿಗೆ ನುಣ್ಣಗೆ ಹಂಗ ಅನಿಸ್ತದ. ಮಹಾತ್ಮರಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರಂದ್ರ, ಅವರು ಮುಳ್ಳಿನ ಹಾದಿ ಮೇಲೆ ನಡೆದಂಗಿರ್ತದ ಅವರ ಜೀವನ. ಹೌದಿಲ್ಲ? ಈಗ ನೋಡ್ರಿ, ಸಾಮಾನ್ಯವಾಗಿ ಯಾರೋ ಒಬ್ಬ ಮನುಷ್ಯ ಮಾಡಬಾರ್ದ ಕೆಲಸ ತಪ್ಪು ಮಾಡ್ಯಾನಂದ್ರ ಯಾರು ಅವನ ಕಡೆ ಲಕ್ಷ್ಯ ಕೊಡಂಗಿಲ್ಲ. ಹೌದಿಲ್ಲ? ಮಾಡಿರ್ಬೇಕು ಬಿಡ್ರಿ, ನಡೀತಾವಂತಲ್ಲ ಅಂತ. ಆದ್ರೆ ಮಾರ್ಗದರ್ಶಕರಾದಂಥವ್ರು ಮಹಾತ್ಮರು ಗುರುಗಳು ತಪ್ಪು ಮಾಡಿದ್ರಂದ್ರ ಎಲ್ಲರ ಕಣ್ಣು ಅವ್ರ ಕಡೆ ಇರ್ತಾವ, ಎಲ್ಲರ ದೃಷ್ಟಿ ಅವ್ರ ಕಡೆನೇ ಇರ್ತಾವ. ಅವ್ರು 1000 ಒಳ್ಳೆ ಕೆಲಸ ಮಾಡಿರ್ಲಿ, ಏನೋ ಒಂದು ತಪ್ಪು ಕೆಲಸ ಆಯ್ತಂದ್ರ ಇವ್ರು ಇಂಥ ಕೆಲಸ ಮಾಡಬಾರ್ದು. ಹೌದಿಲ್ಲ? ಆದ್ದರಿಂದ ಗುರುಗಳಾಗಿರ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಅವ್ರ ಜೀವನ ಇರ್ತದೆ. ಸಿದ್ಧಾರೂಢರು ನೋಡಿದ್ವಿ ನಾವು, ಅವ್ರ ಜೀವನದಲ್ಲಿ ಎಷ್ಟು ಕಷ್ಟಗಳು ಬಂದು, ಆದ್ರೂ ಸಿದ್ಧಾರೂಢರಂತ ಅವತಾರ ಮತ್ತೆ ಯಾವ ಅವತಾರಗಳಿಲ್ಲ. ಭಗವಂತನ ಅವತಾರಗಳು ಸಾಕಷ್ಟಾಗಿ ದಶಾವತಾರಗಳಾಗಿ ಹೋಗಿದ್ದಾವ. ಆದ್ರ ಸಿದ್ಧಾರೂಢರಂತ ಅವತಾರ ಆಗಿಲ್ಲ. ಅದು ಒಂದು ವಿಶೇಷ ಅವತಾರನೇ. ಯಾಕಂದ್ರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನ, ಮಹಾತ್ಮರ ಅವತಾರ ಅಂತಕ್ಕಂಥದ್ದು ಯಾವುದಕ್ಕೋಸ್ಕರವಾಗಿ ಆಗ್ತದಂದ್ರ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಅಲ್ಲಿ ನಾನು ಧರ್ಮದ ಒಂದು ಯಾವ ಧರ್ಮದ ಅವನತಿ ಆಗ್ತದೋ ಅವಾಗ ನಾನು ಜನ್ಮವನ್ನು ತಾಳ್ತೀನಿ, ಅವತಾರವನ್ನು ಎತ್ತಿ ಬರ್ತೀನಿ ಅಂತ ಭಗವಂತ ಹೇಳ್ತಾನೆ. ಆದ್ರೆ ಬಂದು ಏನ್ ಮಾಡ್ತಾನೆ ಪರಮಾತ್ಮ ಅಂದ್ರ ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಸಜ್ಜನರಾಗಿರ್ತಕ್ಕಂಥವ್ರನ್ನ, ಸಾಧು ಜನರಾಗಿರ್ತಕ್ಕಂಥವ್ರನ್ನ ನಾನೇನ್ ಮಾಡ್ತೀನಿ? ಕಾಪಾಡ್ತೀನಿ, ಅವರನ್ನ ರಕ್ಷಣೆ ಮಾಡ್ತೀನಿ. ದುಷ್ಟರಾಗಿರ್ತಕ್ಕಂಥವ್ರನ್ನ, ದುರ್ಜನರನ್ನ ಏನ್ ಮಾಡ್ತೀನಿ? ನಾನು ಸಂಹಾರ ಮಾಡ್ತೀನಿ ಅಂತೇಳಿ ಆಮೇಲೆ ಧರ್ಮವನ್ನ ಪುನಃ ಸ್ಥಾಪನೆ ಮಾಡ್ತೀನಿ ಅಂತ ಭಗವಂತ ಹೇಳಿದಂತೆ ಎಲ್ಲ ಅವತಾರಗಳನ್ನು ನೀವು ನೋಡ್ಕೊಂಡು ಬರೀ. ದುಷ್ಟರ ಸಂಹಾರ ಆಗೈತಿ, ಶಿಷ್ಟರ ಪರಿಪಾಲನೆ ಆಗೈತಿ. ಆದ್ರೂ ಸಿದ್ಧಾರೂಢರ ಚರಿತ್ರೆ ಆಗಲಿ, ಅವರೊಂದು ಅಕ್ಕಲಕೋಟೆ ಶರಣರ ಚರಿತ್ರೆ ಸಿದ್ಧಾರೂಢರನ್ನ ಹೆಚ್ಚು ಬಂದಿರ್ತಾರೆ. ಯಾಕೆ ಅವ್ರ ಪ್ರಚಾರವನ್ನು ಮಾಡಿದವರೇ ಅವರು. ಆದ್ದರಿಂದ ನೀವು ಎಲ್ಲ ಮಹಾತ್ಮರ ಚರಿತ್ರೆಗಳನ್ನು ನೋಡ್ತಾ ಬಂದಿದ್ದೀರಿ. ಒಂದಿಲ್ಲ ಒಂದು ಸ್ಥಳದಲ್ಲಿ ಅವರು ಬೇರೆ ಮಹಾತ್ಮರಾಗಿರ್ತಕ್ಕಂಥವ್ರು ಶಾಪ ಕೊಟ್ಟದ್ದು ಕಂಡು ಬರ್ತದೆ. ನಾಗಲಿಂಗ ಅವಧೂತರಾಗಿರ್ಬೋದು, ಹಿಂಗ ಕೆಲವೊಂದು ಶಿಕ್ಷಣ ಶರೀಫರ, ಹಿಂಗೆ ಕೆಲವೊಂದು ಕಡೆ ಎಲ್ಲೋ ಒಂದು ಕ್ವಚಿತ್ ಸ್ಥಾನದಲ್ಲಿ ಆದ್ರೂ ಅವರು ಇನ್ನೊಬ್ಬರಿಗೆ ಶಾಪ ಕೊಟ್ಟಿರ್ತಾರೆ. ಆದ್ರ ಸಿದ್ಧಾರೂಢರ ಚರಿತ್ರೆ ತುಂಬಾ ನೋಡಿದ್ರು ಕೂಡ ಎಲ್ಲಿ ಅವರಿಗೆ ಶಾಪ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಅದಕ್ಕಾಗಿ ಇನ್ನೊಂದು ಮಾತಾಡ್ತದ, ನಾವು ಲೌಕಿಕ ಜನರು ಏನ್ ಮಾಡ್ತೀವಿ ಅಂದ್ರೆ ನಮಗೆ ಯಾರು ಉಪಕಾರ ಮಾಡಿರ್ತಾರ ಅವ್ರಿಗೆ ಉಪಕಾರ ಮಾಡ್ತೀವಿ. ಹೌದಿಲ್ಲ? ಮನುಷ್ಯನ ಒಂದು ಸ್ವಭಾವ. ನಮಗ್ ಮಾಡಿದ್ರೆ ಅವ್ರಿಗೆ ನಾವು ಮಾಡ್ಬೇಕಪ್ಪ, ನಮಗ ಅವ್ರು ಮಾಡಿಲ್ಲ ಅಂದ್ರೆ ನಾವು ಅವ್ರಿಗೆ ಮಾಡ್ತೇವೆ, ಮಾಡೋದಿಲ್ಲ. ಉಪಕಾರ ಅವ್ರಿಗೆ ಮಾಡಂಗಿಲ್ಲ. ನಮಗ ಅವನ ಕಷ್ಟದ ಟೈಮ್ ಅವ್ರಿಗೆ ಯಾಕೆ ನಾವು ಆಗೋದು ಅಂತ ನಾವು ಸಹಜವಾಗಿ ಹೇಳ್ತೀವಿ. ಆದ್ರ ಒಂದು ಪ್ರಮಾಣ ಹೇಳ್ತದ, ಉಪಕಾರೀಷು ಎಸ್ ಸಾಧು ಸಾಧುತ್ವೇ ತಸ್ಯಕೋ ಗುಣ. ಉಪಕಾರ ಮಾಡಿದವರಿಗೆ ಉಪಕಾರ ಮಾಡೋದು ಅದೇನು ದೊಡ್ಡ ಗುಣ. ಅವ್ರು ಮಾಡಿರ್ತಾರ, ನೀವು ಮಾಡ್ತೀರಿ, ಅದ್ರಾಗ ಏನು ವಿಶೇಷ ಐತಿ? ಅದೇನು ದೊಡ್ಡ ಮಾತಲ್ಲ. ಮತ್ತೇನು ಅಂದ್ರ ಅಪಕಾರೀಷು ಎಸ್ ಸಾಧು ಸಸ್ಸಾಧು ಸದ್ಭಿರುಚ್ಯತೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾರು ಅಪಕಾರ ಮಾಡಿರ್ತಾರೋ, ನಮಗೆ ಕೆಟ್ಟದ್ದು ಮಾಡಿರ್ತಾರೋ ಅಂತವ್ರಿಗೂ ಕೂಡ ಒಳ್ಳೆಯದನ್ನು ಮಾಡೋದಿಲ್ಲ. ಅದು ಮಹಾತ್ಮರ ಲಕ್ಷಣ, ಸಾಧುವಿನ ಲಕ್ಷಣ ಅಂತ. ಆ ರೀತಿಯಾಗಿ ಸಿದ್ಧಾರೂಢರ ಚರಿತ್ರೆಯಲ್ಲಿ ನಾವು ಎಷ್ಟು ಅವರಿಗೆ ಸಹನೆ ಆಗಲಾರದಂತ ಜನರು ಬಂದು ದಾರು ಕುಡಿ ಅಂದರು, ಬಡದರು, ಅಷ್ಟು ಮಾಡಿದ್ರು ಕೂಡ ರಾತ್ರಿ ಬಂದು ಬಡದಾಗ ಅವ್ರು ಹೇಳ್ತಿದ್ರಂತ,
ಇನ್ನು ಹೋಗ್ರಪ್ಪ ನಮ್ಮ ಶಿಷ್ಯರು ಬರ್ತಾರ, ಬಂದ್ರಂದ್ರೆ ನಿಮ್ಗೆ ತ್ರಾಸ್ ಕೊಟ್ಟಾರ ಹೋಗ್ರಿ ಅಂತ ಹೇಳ್ತಿದ್ರು. ನೋಡ್ರಿ, ನಮ್ಮ ಶಿಷ್ಯರು ಬಂದ್ರೆ ನಿಮಗೆ ತ್ರಾಸ ಆಗ್ತತಿ, ಮತ್ತೆ ನಾಳೆಗೆ ಬಂದು ಬಡಿಯುವಂತ್ರಿ ಅಂತ ನೀವು ಹೋಗ್ರಿ ಅಂತಿದ್ರು ಸಿದ್ಧಾರು. ಅಂದ್ರೆ ಅವ್ರು ನಮ್ಗೆ ಕೆಟ್ಟದ್ದು ಮಾಡ್ತಾರಂದ್ರೂ ಕೂಡ ಅವರಿಗೆ ಕೆಟ್ಟದ್ದು ಆಗೋದು ಬೇಡ, ಒಳ್ಳೇದಾಗಲಿ ಅಂತೇಳಿ ಬಯಸಿದವರು ಸಿದ್ಧಾರು. ಆದ್ದರಿಂದ ಆ ಮಹಾತ್ಮರ ಜೀವನ ಅಂತಕ್ಕಂಥದ್ದು ಬಹಳಷ್ಟು ಕಷ್ಟಕರವಾಗಿರ್ತದೆ. ಏನಾದರೂ ಕೂಡ ಅವರು ಸಹನೆ ಮಾಡ್ಕೊಳ್ತಾರೆ. ಕಾರಣ ಏನು ಅಂತ ಕೇಳಿದ್ರೆ, ನಮ್ಮನ್ನು ಜನರು ನೋಡ್ತಾರ, ನಮ್ಮನ್ನ ನೋಡಿ ಪಾಠ ಕಲಿತಾರ, ಜನರು ಕಲೀಲಿ ಅನ್ನೋ ಒಂದು ಉದ್ದೇಶದಿಂದನೇ ಅಷ್ಟೆಲ್ಲ ಕಷ್ಟಗಳನ್ನು ಅವರು ಸಹಿಸಿಕೊಳ್ತಾ ಇದ್ದಾರೆ. ಅಂತೇಳಿ ಮಹಾತ್ಮರ ಜೀವನ ಅಷ್ಟೊಂದು ಕಷ್ಟಕರವಾಗಿರ್ತಾವ. ಒಂದ್ಸಲ ಏನಾಗಿತ್ತು ಅಂದ್ರೆ, ರಾಮಕೃಷ್ಣ ಪರಮಹಂಸರು ಅವರು ಹಿಂಗೆ ಸತ್ಸಂಗ ಮಾಡ್ತಾ ಇದ್ರು. ಸತ್ಸಂಗ ಮಾಡುವ ಸಮಯದಲ್ಲಿ ಒಬ್ಬ ತಾಯಿ ತನ್ನ ಮಗನ ಕರ್ಕೊಂಡ್ ಬರ್ತಾವ. ಸಣ್ಣ ಬಾಲಕ ಇರ್ತಾನವ, ಅವನ್ ಕರ್ಕೊಂಡ್ಬಂದು ಪ್ರವಚನ ಎಲ್ಲ ಮುಗಿದ ನಂತರ ಗುರುಗಳ ಹತ್ರ ಬಂದು ನಮಸ್ಕಾರ ಮಾಡಿ, ಆ ಮಗುವಿಗೆ ನಮಸ್ಕಾರ ಮಾಡಿಸಿ, ಗುರುಗಳೇ, ಇವನು ನನ್ನ ಮಗ, ಇವನು ಬೆಲ್ಲ ಭಾಳ ತಿಂತಾನೆ, ಆದ್ದರಿಂದ ಸ್ವಲ್ಪ ನೀವು ಬೆಲ್ಲ ತಿನ್ಬಾರ ಅಂತ ಹೇಳ್ರಿ. ಯಾಕ ಮನ್ಯಾಗ ತಂದೆ ತಾಯಿ ಎಲ್ಲರೂ ಹೇಳ್ಯಾರ, ಆದ್ರೆ ಕೇಳಿಲ್ಲ. ಅವಾಗ ಒಂದು ಭಾವನೆ ಏನಂದ್ರೆ, ಗುರುಗಳು ಹೇಳಿದ್ರನ್ನ ಕೇಳ್ತಾನು ಅಂತ. ಯಾಕಂದ್ರೆ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಎಲ್ಲರೂ ಹಂಗಂತ ಹೇಳಂಗಿಲ್ಲ ನಾನು, ಕೆಲವೊಬ್ರು ಹೇಳ್ತಾರೆ. ಮಕ್ಕಳಿಗೆ ಹೇಳೋದೇ ಬೇರೆ, ತಾವು ಮಾಡೋದೇ ಬೇರೆ. ಹೌದು. ಈಗ ಯಾರ್ದೋ ಒಂದು ಫೋನ್ ಬಂದಿರ್ತದೆ, ಅವಾಗ ನೋಡ್ತಾನವ, ಇವನು ಫೋನ್ ಬಂತ, ಡಾರ ನೀ ಮಾತಾಡ, ಇಲ್ಲ ಅಂತ ಹೇಳಿಬಿಡ ಅಂತ. ಯಾರು? ಅಪ್ಪ. ಮಗ ಅಲ್ಲಿ ಎದುರಿಗೆ ಇರ್ತಾನವ, ಫೋನ್ ತಾಯಿ ಎತ್ತಳ, ಏನು ಇಲ್ರಿ ಅವ್ರು ಹೊರಗೆ ಹೋಗ್ಯಾರ, ಮನ್ಯಾಗ ಇಲ್ಲ ಅಂತ. ಅಲ್ಲಿ ಏನ್ ನಡೀತಾ ಇಲ್ಲಿ ಘಟನೆ? ತಂದೆ ಅದನ್ನು ಮನ್ಯಾಗ, ಆದ್ರೂ ಇಲ್ಲ ಅಂತ ಹೇಳಿದ್ರು. ಅದು ಸುಳ್ಳು ಹೇಳಿದ್ರು ನಡೀತೈತಿ ಅಂತೇಳಿ ಮಗ ಸಹಜ ತಿಳ್ಕೊಂಡ್ಬಿಡ್ತಾನ. ಅವನ ಮುಂದೆ ಅವನು ಇವ್ರು ತಂದೆ ತಾಯಿಗಳು ಸುಳ್ಳು ಹೇಳಕತ್ತಾನ, ಸಹಜ. ಆದ್ರೆ ನೀವು ಎಷ್ಟೇ ಹೇಳ್ರಿ, ಸುಳ್ಳು ಹೇಳ್ಬಾರ್ದು, ಕರೆ ಹೇಳ್ಬೇಕಂತ ಮಗನಿಗೆ ಹೇಳ್ತೀರಿ ನೀವು, ಆದ್ರೆ ನೀವೇನ್ ಮಾಡಿದ್ದೀರ? ಹಂಗ ಅಲ್ಲಿ ಗುರುಗಳು ಹೇಳಿದ್ರೆ ಕೇಳ್ತಾನ ಮಗ ಅಂತ ತಿಳ್ಕೊಂಡು ಆ ತಾಯಿ ರಾಮಕೃಷ್ಣ ಪರಮಹಂಸರಿಗೆ ಹೇಳಿದ್ರು, ಯಪ್ಪ ನನ್ನ ಮಗನಿಗೆ ಬೆಲ್ಲ ತಿನ್ಬೇಡ ಅಂತ ತಾವು ಹೇಳ್ರಿ ಅಂತ ಹೇಳಿದ್ರು. ಅವಾಗ ಅವರು ರಾಮಕೃಷ್ಣ ಪರಮಹಂಸರು, ತಾಯಿ ಮುಂದಿನ ಭಾನುವಾರ ಬಾ ಅಂತ ಹೇಳಿದ್ರು. ಅವ್ರು ಭಾನುವಾರ ಇತ್ತು, ಮುಂದಿನ ಭಾನುವಾರ ಬಾ, ನಾ ಹೇಳ್ತೀನಿ ಅಂದ್ರು. ಏನೋ ಬಿಡು, ಮತ್ತೆ ಗುರುಗಳಿಗೆ ಏನು ಎದುರು ಮಾತಾಡೋದು. ಆಯ್ತ್ರಪ್ಪ ಅಂತ ನಮಸ್ಕಾರ ಮಾಡಿ ಹೋದ್ರು. ಹೋಗಿ ಮುಂದಿನ ಭಾನುವಾರ ಮಗನ ಕರ್ಕೊಂಡು ಮತ್ತೆ ಬಂದು ಬಂದಾಗ ಮತ್ತೆ ನಮಸ್ಕಾರ ಮಾಡಿ ನೆನಪು ಮಾಡಿದ್ರು. ಯಪ್ಪ ಹೋದ ವಾರ ನನ್ನ ಮಗನಿಗೆ ಬೆಲ್ಲ ತಿನ್ಬೇಡ ಅಂತ ಹೇಳಿದ್ದೆ, ಮುಂದಿನ ಭಾನುವಾರ ಬರ್ರಿ ಅಂತ ಹೇಳಿದ್ರೆ ತಾವು ಕರ್ಕೊಂಡು ಬಂದೀನಿ. ಅವಾಗ ರಾಮಕೃಷ್ಣ ಪರಮಹಂಸ ಹೇಳಿದ್ರು, ತಮ್ಮ ನೋಡಪ್ಪ, ಬೆಲ್ಲ ತಿನ್ಬಾರ್ದು, ಬೆಲ್ಲ ತಿಂದ್ರೆ ಹೊಟ್ಟೆಗ ಭಾಳ ಬೆಲ್ಲ ತಿಂದಿದ್ದಾವ, ಆದ್ರೆ ಬೆಲ್ಲ ತಿನ್ಬೇಡಪ್ಪ ಅಂತ. ಅವ್ರು ಹ್ಞೂನ್ರಿ ಅಂತ. ತಾಯಿಗೆ ಆಶ್ಚರ್ಯ ಆಯ್ತು. ಅಲ್ಲ, ಇಷ್ಟ ಯಾವ್ದು ಮಾತು, ಬೆಲ್ಲ ತಿನ್ಬೇಡಪ್ಪ, ತಿಂದ್ರೆ ಹೊಟ್ಟೆಗೆ ಜಂತು ಆಗ್ತಾವ, ಹಾನಿ ಆಗ್ತದೆ, ಭಾಳ ಬೆಲ್ಲ ತಿನ್ಬಾರ್ದು, ಬೆಲ್ಲ ತಿನ್ನೋದು ಒಳ್ಳೇದಲ್ಲ ಅಂತಿಷ್ಟು ಹೇಳೋದಿಷ್ಟು. ಎರಡು ಮಾತು ಹೇಳಕ್ ಒಂದು ವಾರ ಟೈಮ್ ತಗೊಂಡ್ರಲ್ಲ ಗುರುಗಳು ಅಂತೇಳಿ ಆಕಿ ಸಮಾಧಾನ ಆಗಲಿಲ್ಲ ಮನಸ್ಸಿಗೆ. ಗುರುಗಳಿಗೆ ಕೇಳೇ ಬಿಡ್ಲಾಕಿ. ಗುರುಗಳೇ, ಇಷ್ಟ ಎರಡು ಮಾತು ಹೋದ ವಾರ ಹೇಳಿದ್ರೆ ನಡೀತಿತ್ತಲ್ಲ, ಒಂದು ವಾರ ಸಮಯ ಯಾಕೆ ತಗೊಂಡ್ರಿ ಅಂತ ಕೇಳಿದ್ರು. ಅವಾಗ ಗುರುಗಳು ಹೇಳಿದ್ರು, ನೋಡಮ್ಮ, ಒಂದು ವಾರ ಸಮಯ ನಾ ಯಾಕೆ ತೆಗೆದುಕೊಂಡೆ ಅಂದ್ರೆ, ನಾನು ಮೊದಲು ದಿನ ಬೆಲ್ಲ ತಿಂತಿದ್ದೆ, ನಾನು ಪ್ರತಿದಿನ ನಾನೇ ಬೆಲ್ಲ ತಿಂತಿದ್ದೆ. ನಾನು ಬೆಲ್ಲ ತಿನ್ನೋದು ಆ ಮಗುವಿಗೆ ಬ್ಯಾಡ ಅಂತ ಹೇಳೋದು ಸರಿ ಏನದು ತಪ್ಪಾಗ್ತದೆ. ಆದ್ದರಿಂದ ಈಗ ನಾವು ಒಂದು ವಾರದಿಂದ ನಾನು ಬೆಲ್ಲ ತಿಂದಿಲ್ಲ, ಒಂದು ವಾರದಿಂದ ನಾನು ಬೆಲ್ಲ ತಿಂದಿಲ್ಲ ಅಂತ ತಿಳ್ಕೊಂಡು ನನಗೆ ಈಗ ಹೇಳಕ್ಕೆ ಬಂತು ಅಂತ ಹೇಳ. ಅಂದ್ರೆ ಯಜ್ಞದ ಆಚರತಿ ಶ್ರೇಷ್ಠ. ಶ್ರೇಷ್ಠ ಅಂದ್ರ ಜ್ಞಾನಿಗಳಾಗಲಿ, ಮಹಾತ್ಮರಾಗಲಿ, ಬೇಡ ಮನೆಯಾಗಿ ಹಿರಿಯರಾಗಿರ್ಲಿ,
ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಂಥವ್ರಾಗಲ್ರಿ. ಇವ್ರು ಏನೈತಲ್ಲ ಮೊದಲು ತಾವು ಆಚರಣೆಯಲ್ಲಿ ತರಬೇಕು. ಬರೇ ಮಾತಿನಲ್ಲಿ ಅಲ್ಲ, ಮಾತಿನಲ್ಲಿ ಆಡಿರ್ತಕ್ಕಂಥದ್ದನ್ನು ಕೃತಿಯಲ್ಲಿ ತರಬೇಕು ನಾವು. ಅವಾಗ ಅದು ಪ್ರಭಾವ ಬೀರ್ತೈತಿ ಇನ್ನೊಬ್ಬರಿಗೆ. ಈಗ ಮನ್ಯಾಗ ತಂದಿ ದಾರು ಕುಡಿದಿರ್ತಾನೆ, ಎಲ್ಲ ಚಟ ಮಾಡ್ತಿರ್ತಾನೆ. ಮಗ ಮಾಡಕತ್ತೀನಿ ಅಂತೇಳಿ ಯಾರನ್ನ ಸುದ್ದಿ ಬಂದಿದ್ರೆ ಅವಾಗ ಏನ್ ಹೇಳ್ತಾನ, ಕುಡಿಬೇಡ ಅಂತ ಹೇಳ್ತಾನೆ. ಮಗ ಏನಂತಾನ, ಎದುರಿಗೆ ಅನ್ಲಿಕ್ಕೆ ಅನ್ಲಿಲ್ಲ, ಅದನ್ನ ನೀನೇನು ಮಾಡ್ತಾನೆ ಮನುಷ್ಯನ ಅನ್ಕೊಂತಾನ. ಹೌದು, ಆದ್ರೆ ಅದನ್ನ ಬಿಡಂಗಿಲ್ಲ. ಕಾರಣ ಏನು, ನಾವು ಮಾತಿನಿಂದ ಹೇಳ್ತೀವಿ ಅಷ್ಟೇ, ಅದನ್ನ ಕೃತಿಯಲ್ಲಿ ತರುವುದಿಲ್ಲ. ಅದಕ್ಕಂತಾಗಿ ಮಹಾತ್ಮರು ಅಂತ ಯಾರಿಗೆ ಅಂತಾರಂದ್ರ, ಮನಸ್ಸೇಕಂ ವಚಸ್ಸೇಕಂ ಕರ್ಮನ್ ಏಕಂ ಮಹಾತ್ಮನಃ ಅಂತ ಹೇಳ್ತಾ ಇದ್ದಾರೆ. ಮಹಾತ್ಮರು ಅಂತ ಯಾರಿಗೆ ಅಂತಾರಂದ್ರ, ಮನಸ್ಸಿನಲ್ಲಿ ಏನು ಚಿಂತನೆ ನಡೆದಿರ್ತೈತೋ, ಏನು ವಿಚಾರಗಳು ಬಂದಿರ್ತಾವೋ ಅದನ್ನೇ ಮಾತಿನಿಂದ ಅವರು ಹೇಳ್ತಾರೆ. ಮನಸ್ಸೇಕಂ ವಚಸ್ಸೇಕಂ, ಮನಸ್ಸಿನಲ್ಲಿ ಇದ್ದಂತ ವಿಚಾರವನ್ನೇ ಅವರು ವಾಣಿಯಿಂದ ಹೇಳ್ತಾರೋ. ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ, ಆ ರೀತಿ ಹೇಳಿದ್ದನ್ನ ಮತ್ತು ಅವರ ಕೃತಿಯಲ್ಲಿ ಆಚರಣೆಯಲ್ಲಿ ತರ್ತಾ ಇದ್ದಾರೆ, ಅದರಂತೆ ಅವರು ನಡೀತಾ ಇದ್ದಾರೆ ಅಂತ ತಿಳ್ಕೊಂಡು ಅವ್ರಿಗೆ ಏನಂತಾರೆ ಅಂದ್ರೆ ಮಹಾತ್ಮರು ಅಂತ ಹೇಳ್ತಾ ಇದ್ದಾರೆ. ಅಂತೇಳಿ ಆ ಮಹಾತ್ಮರ ವಚನಗಳು ಎಲ್ಲರೂ ಕೇಳ್ತಾರೆ, ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಹೌದಪ್ಪ, ಆ ರೀತಿಯಾಗಿ ಅವರು ಅದಾರು, ಅವ್ರ ಮಾತು ಕೇಳಿದ್ರೆ ನಾವು ಅವ್ರಂಗೆ ಆಗ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಒಂದಿಷ್ಟು ಬದಲಾವಣೆನ ಆಗ್ತೈತಿ ನಮ್ಮ ಜೀವನ ಅಂತಕ್ಕಂಥ ಭಾವನೆ ಅವರಲ್ಲಿ ಬರ್ತಾ ಇದೆ. ಅಂತೇಳಿ ಆ ಮಹಾತ್ಮರಾಗಿರ್ತಕ್ಕಂಥವ್ರು ಯಜ್ಞದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಇತರೇ ಜನ, ಇನ್ನುಳಿದಂತ ಲೋಕದ ಜನರು ಅವರನ್ನು ಆದರ್ಶವಾಗಿ ಇಟ್ಕೊಳ್ತಾರ. ಇವತ್ತಿನ ಕಾಲದಲ್ಲಿ ಏನಾಗೈತಂದ್ರೆ ನಮ್ಮ ಆದರ್ಶ ವ್ಯಕ್ತಿಗಳೇ ಬೇರೆ ಬೇರೆ ಆಗಿಬಿಟ್ಟಾರೆ. ಈಗ ಒಂದು ಹುಡುಗರಿಗೆ ಕೇಳಿ ನೀವು, ನಿನಗೆ ಆದರ್ಶ ವ್ಯಕ್ತಿ ಯಾರಪ್ಪ ಅಥವಾ ನಿನ್ನ ಫೇವರೇಟ್ ಪರ್ಸನ್ ಯಾರಂತ ಕೇಳ್ರಿ, ನೀವು ಏನ್ ಹೇಳ್ತಾನೆ? ಫಿಲ್ಮಿ ಹೀರೋಗಳ ಹೆಸರನ್ನೇ ಹೇಳ್ತಾನೆ. ಹೌದು, ಅಂಥವ್ರನ್ನ ನಾವು ಆದರ್ಶವಾಗಿ ಇಟ್ಕೊಳ್ತೀವಿ. ಅಂಥವ್ರನ್ನ ಅಲ್ಲ, ನಾವು ಅಕ್ಕಲಕೋಟೆ ಶಿವಶರಣರಂತವ್ರನ್ನ, ಸಿದ್ಧಾರೂಢರಂತವ್ರನ್ನ, ಬಸವಣ್ಣನವರಂತವ್ರನ್ನ, ಅಕ್ಕ ಮಹಾದೇವಿ ಅಂತವ್ರನ್ನ ನಾವು ಆದರ್ಶವಾಗಿ ವ್ಯಕ್ತಿಗಳನ್ನಾಗಿ ಇಟ್ಕೊಳ್ಬೇಕು. ಯಾಕಂದ್ರೆ ಅವರು ಲೋಕಕ್ಕೆ ಪಾಠ ಕಲಿಸುವುದಂತವ್ರು, ಅವರು ಲೋಕದ ಒಂದು ಸುಧಾರಣೆಯನ್ನು ಮಾಡಲಿಕ್ಕೆ ಬಂದಂತ ಅವತಾರಿ ಪುರುಷರು ಅವರೆಲ್ಲ. ಅಂಥವ್ರನ್ನ ನಾವು ಆದರ್ಶವಾಗಿ ಇಟ್ಕೋಬೇಕು ವಿನಃ ಈ ಸಿನಿಮಾ ಹೀರೋ ಹೀರೋಯಿನ್ಗಳನ್ನ ಅವ್ರು ನಾವು ಆದರ್ಶವಾಗಿ ಇಟ್ಕೋಬಾರದು. ಆದ್ದರಿಂದ ಮಹಾತ್ಮರಾಗಿರ್ತಕ್ಕಂಥವ್ರು ತಮ್ಮ ಜೀವನವನ್ನ ಬಹಳಷ್ಟು ತಾರ ಮೇಲೆ ನಡೆದಂಗಂತಾರಲ್ಲ, ಹಂಗ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತಂದ್ರೆ ಕೆಳಗೆ ಬೀಳ್ತಾನೆ. ತಾರ ಮೇಲೆ ಬಹಳಷ್ಟು ಮೇಲೆ ನೋಡಿರ್ಬೇಕು ನೀವು. ತಾರ ಮೇಲೆ ನಿಲ್ತಕ್ಕಂಥ ವ್ಯಕ್ತಿನ ನೋಡ್ರಿ ನೀವು, ಅವು ಸುತ್ತ ಕುಂತ ಮಂದೆಲ್ಲ ಅವನ್ನ ನೋಡ್ತಿರ್ತಾರ. ಒಂದು ಹಗ್ಗ ಅಥವಾ ತಾರ ಮೇಲೆ ನಡೆದಿರ್ತಾನ, ನೋಡ್ಲಿಕ್ಕೆ ಬಂದಂತ ಜನ ಎಲ್ಲ ಅವನೇ ನೋಡ್ತಾರ. ಕರೆ ಅವನ್ ಯಾರು ನೋಡ್ತಾನ? ಯಾರ್ಯಾರು ಬಂದಾರ, ಎಷ್ಟು ಮಂದಿ ಸೇರ್ಯಾರ, ಅವ್ರು ನೋಡ್ತಾನೇನು? ತನ್ನ ಗುರಿಯನ್ನು ನೋಡ್ತಿರ್ತಾನ. ಈ ನಾನು ನಡೀತಕ್ಕಂಥ ದಾರ ಅಥವಾ ಹಗ್ಗ ಐತಲ್ಲ, ಎಲ್ಲಿ ಮುಕ್ತಾಯ ಆಗ್ತಾ ಇದೆ ಅದನ್ನ ಗುರಿ ಮಾತ್ರ ಅವನಿಗೆ ಲಕ್ಷ್ಯವಾಗಿರ್ತದೆ, ಮತ್ತು ಉಳಿದ ಕಡೆ ಏನು ಲಕ್ಷ್ಯ ಆಗಿಲ್ಲ. ಆ ರೀತಿಯಾಗಿ ಮಹಾತ್ಮರಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಆತ್ಮ ಸ್ವರೂಪದಲ್ಲೇನೆ ಅವರು ತಲ್ಲೀನರಾಗಿರ್ತಾರ. ಅವ್ರ ಲಕ್ಷ್ಯ ಅಲ್ಲೇ ಮತ್ತು ಅಲ್ಲೇ ಇರ್ತದಂದ್ರೆ ಎಲ್ಲ ವ್ಯವಹಾರ ಹೆಂಗೆ ನಡೀತಾವು ಅಂತ ನೀವು ಕೇಳ್ಬೋದು. ಈಗ ಅವ್ರ ಲಕ್ಷ್ಯ ಎಲ್ಲ ಆತ್ಮ ಸ್ವರೂಪದಲ್ಲೇನೆ ಐತಂದ್ರ ಮತ್ತೆ ನೀವು ವ್ಯವಹಾರ ಎಲ್ಲ ಮಾಡ್ತಾರಲ್ಲ, ಈಗ ಉಣ್ಣೋದು ತಿನ್ನೋದು ಹೋಗೋದು ಬರೋದು ಇವರೆಲ್ಲ ವ್ಯವಹಾರ ಮಾಡ್ತಾರಲ್ಲ ಮತ್ತ ಅಂತ ನೀವು ಕೇಳಿದ್ರೆ ಮಾಡ್ಲಕ್ಕೆ ಬರ್ತದೆ ಅಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಅದು ಅಮುಖ್ಯ ರೂಪದಿಂದ ಇದು ಇರ್ತದೆ. ಇದೆಲ್ಲ ಮಾಡಿದ್ರೆ ವ್ಯವಹಾರ ಮಾಡಿದ್ರೆ ಕೂಡ ಇದು ಅಮುಖ್ಯ, ಅಷ್ಟಕ್ಕೊಂದು ಮಹತ್ವ ಕೊಡೋದಿಲ್ಲ ಇವಾಗ. ಹಂಗಾಯ್ತಾ ಆಯ್ತು, ಹಂಗಾಯ್ತು, ಹಿಂಗಾಯ್ತಾ ಹಿಂಗಾಯ್ತು, ಅದು ಒಳ್ಳೇದಾಯ್ತಾ ಒಳ್ಳೇದಾಯ್ತು, ಕೆಟ್ಟದಾಯ್ತು ಕೆಟ್ಟದಾಯ್ತು, ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆ ಕಡೆ ಗಮನ ಕೊಡೋಂಗಿಲ್ಲ.
ಆತ್ಮ ಸ್ವರೂಪದಲ್ಲೇ ಅವನ ಲಕ್ಷ್ಯ ಇರ್ತದ, ಅದುವೇ ಅವ್ರ ಗುರಿಯಾಗಿರ್ತದ. ಈಗ ನೋಡ್ರಿ ನೀವು, ಅವಾಗಿನ ಕಾಲಕ್ಕೆ ಈಗೇನಿಲ್ಲ, ಎಲ್ಲ ಮನೆ ಮುಂದನ ನಳ ಬಂದ, ಮನೆ ಒಳಗನ ನಳ ಆಗಲ್ಲ, ತುಂಬಿ ಹಾಕೋದು ಸದ್ಯ ಪೈಪ್ ಹಚ್ಕೊಟ್ರೆ ಮುಗಿದು ಹೋಯ್ತು. ಪರಿಹಾರಕಿ ಬಿಡಾಲ್ಕಿ ನ್ಯಾಯ ಅಂತ ಹೇಳ್ತಾರೆ. ಅಂದ್ರೆ ಹಿಂದಿ ಒಳಗ, ಆ ಕಡೆ ಉತ್ತರ ಪ್ರದೇಶ ಇದಾವೆ ಹಿಂದಿ ಒಳಗೆ. ಅಂದ್ರ ಅವಾಗಿನ ಕಾಲದ ಹೆಣ್ಮಕ್ಳು ಏನ್ ಮಾಡ್ತಿದ್ರು ಅಂದ್ರ, ನೀರು ತರಬೇಕಾದ್ರ ಬಾವಿಯೋ ಅಥವಾ ಕೆರೆಯೋ ದೂರ ಇರ್ತಿದ್ದು, ಊರು ಬಿಟ್ಟವು. ಅವಾಗಿನ ಕಾಲಕ್ಕೆ ಮಾತು. ಅವಾಗ ಅವರು ದೂರಿಂದ ತರಬೇಕಾದ್ರೆ ಒಂದೊಂದ ಕೂಡ ಎಷ್ಟು ಸಲ ತರೋದು ಅಂತೇಳಿ 2-3 ಕೂಡ ತಗೊಂಡು ಹೋಗ್ತಿರ್ತಾರ. 2-3 ಕೂಡ ತಗೊಂಡು ಹೋಗ್ತಿರ್ತಾರ. ಹೋಗಿ ಅಲ್ಲಿ ನೀರು ತುಂಬಿಕೊಂಡ ನಂತರ ಅವರು ತಲೆ ಮೇಲೆ ಒಂದು ಕೊಡ ಇರ್ತೈತಿ, ಬಗಲಾಗ ಒಂದು ಕೊಡ ಇರ್ತೈತಿ, ಮತ್ತೊಂದು ಕೈಯಾಗ ಇರ್ತೈತಿ. ನೋಡಿ 3 ಕೊಡ ತಗೊಂಡು ಬರಕತ್ತಾಳ ಆಯಮ್ಮ ತಾಯಿ. ಮತ್ತ ತನ್ನ ಗೆಳತಿಯರ ಜೊತೆಗೆ ಮಾತಾಡಕತ್ತ, ಮಾತು ನಡೆದವು, ಹಾದಿ ನಡೆಯಕತ್ತಾರ. ಆದ್ರೆ ಲಕ್ಷ್ಯ ಎಲ್ಲೈತಿ? ಸ್ವಲ್ಪ ಲಕ್ಷ್ಯ ತಪ್ಪಿತಂದ್ರ ಬಿತ್ತ ಕೊಡ. ಮತ್ತ ಈಗಿನ ತಾಮ್ರದ ಕಂಚಿನ ಹಿಂಗಿದ್ದಿಲ್ಲ, ಅವಾಗ ಮಣ್ಣಿನ ಕೊಡ ಇದ್ವು, ಅವು ಬಿತ್ತಂದ್ರೆ ಹೊಡೆದ ಹೋಯ್ತು ಅಂತೇಳಿ ಅವ್ರ ಲಕ್ಷ್ಯ ಎಲ್ಲಿರ್ತಿತ್ತು ಅಂದ್ರ ಆ ಕೊಡದ ಮೇಲೆನೆ ಅವ್ರ ಲಕ್ಷ್ಯ ಇರ್ತಿತ್ತು. ಮತ್ತು ವ್ಯವಹಾರನ ಎಲ್ಲ ಮಾಡಿ ಹಿಂಗೆ ಆಗಿತ್ತು. ಒಂದ್ಸಲ ಜನಕ ಮಹಾರಾಜ ಜ್ಞಾನಿ ಅಂತ ಹೇಳ್ತಾರ. ಅವನು ಜ್ಞಾನಿ ಆದವನು ಈಗೆಲ್ಲ ರಾಜ ಕಾರವಾರ ಹೆಂಗ ಮಾಡ್ತಾನ? ಅವನು ಜ್ಞಾನಿ ಆದಂತ ಮನುಷ್ಯ ಎಲ್ಲ ಬಿಟ್ಟು ಅವನು ಆತ್ಮಚಿಂತನೆಯಲ್ಲಿ ಇರಬೇಕು. ಅದನ್ನ ಬಿಟ್ಟು ಎಲ್ಲ ರಾಜ್ಯ ಆಳ್ತಾನ, ಎಲ್ಲ ಕಾರವಾರ ನೋಡ್ಕೊಂತಾನ. ಮತ್ತೆ ಅವನು ತನ್ನ ಆತ್ಮಸ್ಥಿತಿಯಲ್ಲಿ ಹೆಂಗಿರ್ತಾನೆ, ಹೆಂಗ ಜ್ಞಾನಿ ಇವನು ಅಂತೇಳಿ ಒಬ್ಬರಿಗೆ ಸಂಶಯ ಬಂದಿತ್ತು. ಬಂದು ಅವನ ಮಹಾರಾಜನಿಗೆ ಕೇಳಿದ, ನಿಮ್ಗೆ ಜ್ಞಾನಿಗಳು ಅಂತ ಹೇಳ್ತಾರ, ಆದ್ರೆ ಮತ್ತೆ ನೀವನ್ನ ಎಲ್ಲ ವ್ಯವಹಾರ ಮಾಡ್ತೀರಿ ಹೆಂಗ ಅಂತ ಕೇಳಿದ. ಇದು ನಿಮ್ಗೆ ಗೊತ್ತಾಗಬೇಕಾದ್ರೆ ಒಂದು ಪ್ರಯೋಗ ಮಾಡ್ಬೇಕಾಗತ್ತ ಅಂದ. ಆಯ್ತು, ಪರವಾಗಿಲ್ಲ, ಮಾಡೋಣ ಅಂದ. ಆಯ್ತು, ಒಂದು ಪರಾತ್ ಅಂತ ಸಾಕತ್ರಿ, ದೊಡ್ಡ ಪರಾತ್ ತರಿಸಿ ಅದ್ರ ತುಂಬಾ ನೀರು ತುಂಬಿದ ಅವನ ತಲೆ ಮೇಲೆ ಇಟ್ಟ. ಇದ್ರ ಹಿಡ್ಕೊ ಗಟ್ಟಿಯಾಗಿ. ಇದ್ರೊಳಗಿಂದ ಒಂದು ಹನಿ ನೀರು ಕೆಳಗೆ ಚೆಲ್ಲಬಾರದು. ಅಷ್ಟೇ ಅಲ್ಲ, ಇವ್ ನಿಂದಿಬ್ರು ಕಾವಲಕ್ಕೆ ಹೋಗ್ರಿ. ನೀರು ಚೆಲ್ಲಿಂದ್ರೆ ಅಲ್ಲೇ ಮುಗಿಸೇ ಬಿಡ್ರಿ ಇವನಂತ. ಅಲ್ಲಿ ಅಲ್ಲಲ್ಲಿ ಎಲ್ಲ ಮತ್ತ ಊರು ಸುತ್ತ ಬರಿಬೇಕಂದ್ರ ಈ ರಾಜಧಾನಿಯನ್ನ ಹಿಂಗ ಸುತ್ತರದ ಬಾ ಅಥವಾ ಕೋಟೆಯನ್ನು ಸುತ್ತರದ ಬಾ ಅಂತ ಹಿಂಗೆ ಹೇಳಿದ. ಅಲ್ಲಿ ಹೇಳಿದಾಗ ಅಲ್ಲೆಲ್ಲ ಮತ್ತೆ ವ್ಯವಹಾರಗಳು ನಡೆದಿರ್ತಾವಲ್ಲ. ಒಂದ್ ಕಡೆ ಡಂಬರ್ ಆಟ ನಡೆದಿತ್ತು, ಒಂದ್ ಕಡೆ ಹಾವಾರ ನೀರಿನ ಆಟ ನಡೆದಿತ್ತು. ಈಗೆಲ್ಲ ಅಲ್ಲಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು, ಈಗೆಲ್ಲ ನಡೆದಿತ್ತು ಅಲ್ಲಿ. ಅವಾಗ ಅವನು ಹೋಗಿ ಸುತ್ತುವರೆದು ಬಂದ ನಂತರ ಅವನಿಗೆ ಕೇಳಿದ್ರು, ಏನೇನ್ ನೋಡಿ ಬಂದಿ ಅಂತ ಕೇಳಿದ್ರು. ಈಗೆಲ್ಲ ಊರು ಸುತ್ತವರೆದು ಬಂದಿ ನೀರು ಹೊತ್ಕೊಂಡು, ಮತ್ತೆ ಏನೇನ್ ನೋಡಿ ನಮ್ಮ ರಾಜ್ಯದಲ್ಲಿ ಏನೇನ್ ನಡೆದಿತ್ತು ಅಂತ ಕೇಳಿ. ಮಾರಾಯ ಅದನ್ನೇನ್ ನೋಡ್ತೀನಿ, ಇದೇ ಸಾಕಾಗಿತ್ತು ಅಂತ. ಕೈ ಮೇಲೆ ನೀರ್ ಎಲ್ಲಿ ಚೆಲ್ತದ ಅಂತೇಳಿ ನಾನು ಆ ಕಡೆ ಈ ಕಡೆ ನನ್ನ ಲಕ್ಷ್ಯನೇ ಇಲ್ಲ. ತೆಲಿ ಮೇಲೆ ನೀರು ಚೆಲ್ಲೋದು ಆ ಕಡೆಗೆ ಅಷ್ಟೇ ನನ್ನ ಲಕ್ಷ್ಯ, ಉಳಿದ ಕಡೆ ನನ್ನ ಲಕ್ಷ್ಯ ಇಲ್ಲ, ಏನೂ ನಾನು ನೋಡಿಲ್ಲ ಅಂದವ್. ನೀ ಕಣ್ಣು ಮುಚ್ಕೊಂಡು ಹೋಗಿದ್ದೇನು ಅಂತ ಕೇಳ. ಕಣ್ಣಾಗಿ ಕಣ್ಣು ಮುಚ್ಕೊಂಡು ಹಾದಿ ನಡೆಯೋದು ಹೆಂಗೆ? ಮತ್ತೆ ಹಾದಿ ನಡ್ಕೊಂತ ಹೋಗಿದ್ವಿ, ಕಣ್ಣು ತೆಗೆದು ಹೋಗಿದ್ವಿ ಅಂದ್ರೆ ಮತ್ತೆ ಹೆಂಗ ನೋಡಿಲ್ಲೋ ಅಂತ ಕೇಳಿದವ. ಅದು ಹಂಗ ಹೇಳಂತಂದವ. ಅದು ಲಕ್ಷ್ಯ ಎಲ್ಲ ಅಲ್ಲೇ ಇತ್ತು, ಹಾದಿ ಹೆಂಗ ಹೇಳಿದ್ರೆ ನನಗ ಗೊತ್ತಿಲ್ಲ ಅಂತ ಹೇಳಿದವ. ಹಂಗ ಮಹಾತ್ಮರಾಗಿರ್ತಕ್ಕಂಥವ್ರು ಏನು ವ್ಯವಹಾರ ಮಾಡಿದ್ರು ಕೂಡ ಲಕ್ಷ್ಯ ಇರ್ತದೆ, ಅದೆಲ್ಲ ಅಮುಖ್ಯ ರೂಪದಿಂದ ಎಲ್ಲ ವ್ಯವಹಾರ ನಡೀತಿರ್ತದ. ಆ ರೀತಿಯಾಗಿ ಮಾಡ್ಬೇಕಂದ್ರೆ ಅಲ್ಲಿ ಸಾಧನೆಗಳಿರ್ತಾವ್ರಿಗೆ. ಅವರು ಯಾವಾಗಲೂ ಆತ್ಮಕಾರ ವೃತ್ತಿಯನ್ನ ಮಾಡ್ತಾ ಇರ್ತಾರೆ. ಅದರೊಳಗೆ ನಮ್ಮ ಕೋಟೂರು ಸರ್ ಹೇಳಿದ್ರು, ಒಂದ್ ಸ್ವಲ್ಪ ಅವಸ್ಥೆಗಳ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತ ಹೇಳಿದ್ರೆ. ಮಹಾತ್ಮರಾಗಿರ್ತಕ್ಕಂಥವ್ರು
ಅವಸ್ಥಾ ಪುರುಷರು ಇರ್ತಾರೆ. ಅವರು ಎಲ್ಲರಿಗೂ ಸಾಧ್ಯ ಅಲ್ಲ. ಅವಸ್ಥಾ ಅಂದ್ರೆ ಎಲ್ಲರಿಗೂ ಸಾಧ್ಯ ಅಲ್ಲ. ಎಲ್ಲರಿಗೂ ಸಾಮಾನ್ಯವಾಗಿ 3 ಅವಸ್ಥೆಗಳು ಎಲ್ಲರಿಗೂ ಗೊತ್ತೈತೆ. ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂತೇಳಿ ಇವು 3 ಅವಸ್ಥೆಗಳು ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಅದಾವ. ಅದನ್ನೇ ನಿಜಗುಣ ಶಿವಗಳು ಹೇಳ್ತಾರ, ಸ್ಥಾವರಕ್ಕೆ ಸುಪ್ತಿ, ಪಶುಜೀವರಿಗೆ ಜಾಗ್ರ, ಭಾವಿಸಲ ವಸ್ತುಗಳು ಮನುಷ್ಯರಿಗೆ 3, ದೇವಜಾಲಕ್ಕೆ ಜಾಗ್ರ, ಪಶುಜೀವರಿಗೆ ಸ್ವಪ್ನ, ಸ್ಥಾವರಕ್ಕೆ ಸುಪ್ತಿ, ಭಾವಿಸಲ ವಸ್ತುಗಳು ಮನುಷ್ಯರಿಗೆ 3 ಅಂತ ಹೇಳಿದ್ದಾರೆ. ದೇವತೆಗಳಿಗೆ ಕೇವಲ ಜಾಗ್ರ ಇದೆ, ಅವರು ಕೇವಲ ಜಾಗೃತ ವಸ್ತು ದೇವತೆಗಳಿಗೆ. ಪಶುಜೀವರಿಗೆ ಸ್ವಪ್ನ. ನೀವು ಅನ್ಬೋದು ಪಶುಜೀವರಿಗೆ ಸ್ವಪ್ನ ಅಂದ್ಕೂಲೇನೆ ಅವು ಮತ್ತೆ ತಿಂತಾ ಉಣ್ತಾ ಮತ್ತೆ ಸ್ವಪ್ನ ಅಂತೇಳಿ ನೀವು ಅಂದ್ರಿ ಅಂದ್ರೆ ಹೌದಿಲ್ಲ? ಸಂಶಯ ಬರ್ತೈತಿಲ್ಲ? ಜಾಗ್ರದ ಅವಸ್ಥೆ ಅಂದ್ರೆ ಸ್ಪಷ್ಟವಾಗಿ ಎಲ್ಲ ಜ್ಞಾನ ಇರ್ತದೆ, ಮತ್ತು ಅವು ಜಾಗ್ರದ ಅವಸ್ಥೆಯಲ್ಲೇನೆ ಇರ್ತಾವು. ಮತ್ತು ಪಶುಜೀವರಿಗೆ ಸ್ವಪ್ನ ಅಂತ ಹೇಳಿದ್ದಾರೆ ಇವರು. ಪಶುಗಳಿಗೆ ಸ್ವಪ್ನ ಹೆಂಗ ಅಂತ ಕೇಳಿದ್ರೆ ಅಲ್ಲಿ ಸ್ಪಷ್ಟತೆ ಜ್ಞಾನ ಇರೋದಿಲ್ಲ. ಅಂದ್ರೆ ಈ ಸಾಮಾನ್ಯವಾಗಿ ಸ್ವಪ್ನ ಅವಸ್ಥೆಯಲ್ಲಿ ಸ್ಪಷ್ಟ ಜ್ಞಾನ ಇರೋದಿಲ್ಲ. ಈಗ ಒಬ್ಬ ಕಹಿದನ್ನ ಹಾಕ್ರಿ ಮತ್ತು ಮೇವು ಹಾಕಿ, ಅದ್ರಾಗ ಯಾವ್ದು ಹಾಕಿದ್ರು ಅದನ್ನೆಲ್ಲ ಕೂಡ್ಸೇ ತಿಂತಾವು. ಹೌದಿಲ್ಲ? ಬೇರೆ ಬೇರೆ ಇಲ್ಲ. ನೀವು ಹೆಂಗ ರೊಟ್ಟ್ಯಾಗ ತಾಟಿನಲ್ಲಿ ಬೇರೆ ಬೇರೆ ಇದ್ರೆ ಬೇರೆ ಸ್ವೀಟ್ ಆಮೇಲೆ ತಿಂತೀರಿ, ಖಾರ ಮೊದಲು ಬೇಡ, ಖಾರ ಮೊದಲು ಆಮೇಲೆ ಸ್ವೀಟ್ ತಿಂತೀರಿ ಅಂದ್ರೆ ಎರಡು ಹುಡುಕಿ ಮತ್ತು ಅನ್ನ ಸಾರು ಕೂಡಿಸ್ತಿದ್ದೀರಿ ಇಲ್ಲ. ಮೊದಲು ಅದನ್ನು ತಿಂದು ಆಮೇಲೆ ಇದನ್ನ ಹಿಂಗೆ ಬೇರೆ ಬೇರೆ ಇದು ಮಾಡಿ. ಹಂಗೆ ಪಶುಗಳು ಹಂಗಿಲ್ಲ, ಎಲ್ಲ ಕೂಡಿಸೇ ತಿಂತಾವೆ. ಅಥವಾ ಸ್ವಪ್ನದ ಅವಸ್ಥೆ ಹೆಂಗಂತ ಹೇಳಿದ್ರೆ ನೀವು ಹೇಳ್ಬೇಕಂದ್ರೆ ಅದಕ್ಕೆ ಲಕ್ಷಣ ಪ್ರಕಾರವಾಗಿ ಹೇಳ್ಬೇಕು. ಜಾಗ್ರ ಅಂದ್ರೆ ಏನು, ಸ್ವಪ್ನ ಅಂದ್ರೆ ಏನು ಅಂತ ಕೇಳಿದ್ರೆ, ಜಾಗ್ರದ ಅವಸ್ಥೆ ಅಂತ ಯಾವುದು ಅನ್ಬೇಕಂದ್ರೆ ಸ್ವಪ್ನ ಸುಷುಪ್ತಿ ಭಿನ್ನ ಏನ್ರಿ? स्वप्न और सुषुप्ति से भिन्न इंद्रिय जन्य ज्ञान का और इंद्रिय जन्य ज्ञान का संस्कार का आधार काल सो जागृत अवस्था कहिए ಅಂತ ಹೇಳ್ತಾರೆ. ಜಾಗೃತ ಅವಸ್ಥಾ ಅಂದ್ರೆ ಏನು ಅಂತ ಕೇಳಿದ್ರೆ ನೀವು ಅಂತೀರಿ ನಾವು ಕಣ್ಣು ಬಿಟ್ಕೊಂಡು ನೋಡ್ತಿದ್ದೀವಿ ಅಂದ್ರೆ ಅದು ಜಾಗ್ರ ಅಂತ ನೀವು ಹೇಳ್ತೀರಿ. ಹೌದು, ಕಣ್ಣು ಬಿಟ್ಕೊಂಡು ನೋಡಿದ್ರು ಕೆಲವೊಂದು ಜಾಗ್ರದ ಅವಸ್ಥೆ ಇರಂಗಿಲ್ಲ. ಅವು ಅವಸ್ಥೆಗಳು ಬೇರೆ ಹೆಸರು ಇರ್ತದೆ ಅಲ್ಲಿ. ಅದು ಹೆಂಗ ಅಂದ್ರೆ ಈಗ ಒಬ್ಬ ಮನುಷ್ಯ ಏನೋ ಚಿಂತೆಯಲ್ಲಿ ಅದನ್ನ ತಿಳ್ಕೋರೆ, ಏನೋ ಅವ್ನು ಬಹಳ ಹಾನಿಯಾಗಿತ್ತು ಅಥವಾ ಬಹಳಷ್ಟು ನೋವಾಗಿರ್ತಕ್ಕಂಥ ಒಂದು ಘಟನೆ ಘಟಿಸೈತೆ ಅಂದ್ರೆ ಅವನು ಕುಂತಿರ್ತಾನ, ಕಣ್ಣು ಮುಚ್ಕೊಂಡು ಕುಂತಿಲ್ಲ, ಕಣ್ಣು ತರದಾಗ ಕುಂತಿರ್ತಾನ. ಅವನ ಮುಂದೆ ಯಾರು ಹೋದ್ರು ಯಾರು ಬಂದ್ರು ಅವನಿಗೇನು ಗೊತ್ತೇ ಇಲ್ಲ. ನೋಡ್ರಿ, ಅವ್ನು ಜಾಗ್ರದ ಅವಸ್ಥೆಯಲ್ಲಿ ಅದ. ನಾನು ಜಾಗ್ರದ ಅವಸ್ಥೆಯಲ್ಲಿ ಇದ್ರೆ ಎಲ್ಲ ಜ್ಞಾನ ಆಗ್ಬೇಕು ಅವನಿಗೆ. ಕಣ್ಣು ಮುಚ್ಚನೇನು ಇಲ್ಲ, ನಿದ್ದೆ ಮಾಡಕತ್ತಾನೇನು ಇಲ್ಲ, ಆದ್ರೂ ಉದಾಸೀನ ಅವಸ್ಥೆಯಲ್ಲಿ ಅದ. ನಾವು ಯಾರು ಬಂದ್ರು ಏನು ಹೋದ್ರು ಏನು ಅವನಿಗೆ ಗೊತ್ತಿಲ್ಲ, ಉದಾಸೀನ ಅವಸ್ಥೆಯಲ್ಲಿ ಅವನಿಗೆ. ಹಿಂಗ ಅಲ್ಲಿ ಚತುರ್ದಶ ತ್ರಿಪುಟಿಗಳ ವ್ಯವಹಾರ ಎಲ್ಲಿ ನಡೆದಿರ್ತದೋ ಅದು ಜಾಗ್ರ ಅಂತ ಸಾಮಾನ್ಯ ಶಬ್ದದಿಂದ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಚತುರ್ದಶ ತ್ರಿಪುಟಿ ಗೊತ್ತದವಲ್ಲ, ಚಂದ್ರೋದಯ ಕೇಳಿ ಗೊತ್ತಾಗಿರ್ತದೆ. ಚತುರ್ದಶ ತ್ರಿಪುಟಿಗಳಂದ್ರ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅಂತಃಕರಣ, ಚತುಷ್ಟಯ. ಇವು 4 ಎಷ್ಟಾದ್ರಿ? 14. ಅದಕ್ಕೆ ಹಿಂದಿಯಲ್ಲಿ ಚತುರ್ದಶ ಅಥವಾ ಸಂಸ್ಕೃತದಲ್ಲಿ ಚತುರ್ದಶ ಅಂತ. ಚತುರ್ದಶ ಅಂದ್ರೆ 14. 14 ತ್ರಿಪುಟಿ ಅಂತ ಹೇಳ್ತಾರೆ ಇವರು. ತ್ರಿಪುಟಿ ಅಂದ್ರೆ ಇಂದ್ರಿಯ, ಇವೇನು ಇಂದ್ರಿಯಗಳದಲ್ಲ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅಂತಃಕರಣ, ಚತುಷ್ಟಯ, ಇವು ಎಲ್ಲ ಇಂದ್ರಿಯಗಳೇನದವಲ್ಲ, ಇವು ಇಂದ್ರಿಯಗಳು. ಆ ಇಂದ್ರಿಯಗಳಿಗೆ ಅಧಿದೇವತ. ಇಂದ್ರಿಯದಿಂದ ಜ್ಞಾನ ಆಗ್ಬೇಕಾದ್ರೆ ಅಧಿದೇವತೆ ಪ್ರೇರಣೆಯನ್ನು ಪಡೆದುಕೊಂಡು ಅಲ್ಲಿ ಜ್ಞಾನ ಆಗ್ತದೆ, ಇಲ್ಲಂದ್ರೆ ಆಗಂಗಿಲ್ಲ. ಮತ್ತು ಅದಕ್ಕೂ ವಿಷಯ, ಇಂದ್ರಿಯ, ವಿಷಯ ಮತ್ತು ಅಧಿದೇವತೆ, ಇವು 3 ಒಂದೊಂದಕ್ಕೆ 3 ಕೂಡಿಸಿರ 14 42 42 ಅಂತಾರೆ ಹಿಂದಿ ಒಳಗೆ. 42 ವ್ಯವಹಾರ ಎಲ್ಲಿ ನಡೀತಾವೆ, ಅರ್ಥಾತ್ ಚತುರ್ದಶಿ ತ್ರಿಪುಟಿಯ ವ್ಯವಹಾರ ಎಲ್ಲಿ ನಡೆದಿತ್ತು, 14 ಇಂದ್ರಿಯಗಳ ವ್ಯವಹಾರ ಎಲ್ಲಿ ನಡೆದಿತ್ತು
ಅದಕ್ಕೆ ಜಾಗ್ರದ ಅವಸ್ಥಾ ಅಂತ ಸಾಮಾನ್ಯ ದೃಷ್ಟಿ ಇದು. ಈ ಸಾಮಾನ್ಯವಾಗಿ ಈ ಕಣ್ಣಿನಿಂದ ನಮಗೆ ಜ್ಞಾನ ಆಗ್ಬೇಕಾದ್ರ ಇದು ಏನೈತಿ, ಇದು ಮೈಕೈ. ಈ ಮೈಕೈ ಅಂತ ನಮಗೆ ಜ್ಞಾನ ಆಗ್ಬೇಕಾದ್ರ ಇಲ್ಲಿ 3 ಇರಬೇಕು. ಏನಿರ್ಬೇಕು? ನೇತ್ರ ಇಂದ್ರಿಯ ಇರಬೇಕು. ಇದಕ್ಕೆ ಅಧಿದೇವತೆ ಏನೈತಿ? ನೇತ್ರಕ್ಕೆ ಅಧಿದೇವತೆ ಸೂರ್ಯ. ಸೂರ್ಯ ಅಂತ ಪ್ರಕಾಶ. ಇದು ಏನು? ಮೈಕ್ ವಿಷಯ. ಇದು ನೇತ್ರಕ್ಕ ವಿಷಯ. ಇದು ವಿಷಯ ಐತಿ, ನೇತ್ರ ಇಂದ್ರಿಯ ಐತಿ, ಅಧಿದೇವತ ಪ್ರಕಾಶ. ಸೂರ್ಯ ಇಲ್ಲಂದ್ರೂ ಸೂರ್ಯನ ಜಾಗದಲ್ಲಿ ಪ್ರಕಾಶ ಮಾಡ್ತಕ್ಕಂಥದ್ದು ಲೈಟ್, ಪ್ರಕಾಶ ಇರಬೇಕು. ಈಗ ಪ್ರಕಾಶ ಇಲ್ಲ, ಕತ್ತಲೈತಿ. ಕತ್ತಲೈತಿ ಅಂದ್ರೆ ಈ ಮೈಕಿನ ಜ್ಞಾನ ಆಗ್ತದೆ ನಮ್ಗೆ? ಆಗೋದಿಲ್ಲ. ಕಣ್ಣು ಐತಿ, ಇಂದ್ರಿಯ ಐತಿ, ವಸ್ತು ವಿಷಯ ವಸ್ತು ಐತಿ, ಆದ್ರೆ ಏನಿಲ್ಲ? ಪ್ರಕಾಶ. ಅಧಿದೇವತ ಇಲ್ಲ, ಅಧಿದೇವತ ಪ್ರೇರಣೆ ಇಲ್ಲ. ಆದ್ದರಿಂದ ಈ ಮೈಕಿನ ಜ್ಞಾನ ಆಗಲ್ಲ ಕತ್ತಲದಲ್ಲಿ. ಈ ಅಧಿದೇವತ ಪ್ರೇರಣೆ ಇತ್ತು, ಅರ್ಥಾತ್ ಪ್ರಕಾಶ ಅಲ್ಲಿ ಇತ್ತು ಅಂದ್ರೆ ಇದು ಜ್ಞಾನ ಆಗ್ತದ ಅಂತೇಳಿ. ಈಗ ಬಾವಿಯಲ್ಲಿ ಒಬ್ಬ ಮನುಷ್ಯ ಏನೋ ಒಂದು ಕೊಡ ಬಿದ್ದೈತೆ ಅಂತ ತಿಳ್ಕೊರಿ. ಬಾವಿಯಲ್ಲಿ ಒಂದು ಕೊಡ ಬಿದ್ದೈತೆ. ಕೊಡ ಬಿದ್ದಂತ ಸಮಯದಲ್ಲಿ ಅದು ತಾಮ್ರ ಕೊಡ, ನೀರು ತುಂಬಿದ್ರೆ ಅದು ಮುಳುಗಿ. ಬಾವಿ ಬಹಳಷ್ಟು ಆಳವಾಗೈತಿ, ಅದನ್ನ ಕೊಡ ತರಬೇಕಂತೇಳಿ ಒಬ್ಬ ಮನುಷ್ಯ ಈಜು ಬಲ್ಲಂತವನು ಬಾವಿ ಒಳಗ ಹಿಡಿದ. ಅವನಿಗೆ ಕೊಡ ಸಿಕ್ಕೈತಿ, ಕೆಳಗ ಕೊಡ ಸಿಕ್ಕೈತಿ. ಅವನು ಹೇಳಬೇಕಂತಾನ, ಕೊಡ ಸಿಕ್ಕೈತಿ ಅಂತೇಳಿ ಹೇಳ್ಬೇಕಂತಾನ. ಆದ್ರ ವಾಕ್ ಇಂದ್ರಿಯ ಐತಿ ಅವನಿಗೆ. ವಾಕ್ ಇಂದ್ರಿಯ ಐತಿಲ್ಲ, ಐತಿ. ವಸ್ತು ವಿಷಯ ಐತಿ, ಕೊಡ ಸಿಕ್ಕೈತಿ. ಹೇಳ್ಬೇಕಂತಾನ, ಹೇಳಕ್ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಅಗ್ನಿಗೆ ಪ್ರತಿಬಂಧಕ ಏನು? ನೀರು. ಅಗ್ನಿಗೆ ಮತ್ತು ನೀರಿಗೆ ವಿರೋಧ ಐತಿಲ್ಲ. ಅಲ್ಲಿ ವಾಕ್ ಅಧಿದೇವತೆಗೆ ಅಗ್ನಿ ಅಧಿದೇವತೆ ಇಲ್ಲ. ಅಲ್ಲಿ ನೀರಲ್ಲಿ ಪ್ರತಿಬಂಧಕ ಮಾಡೈತಿ, ವಿರೋಧ ಆಗೈತೆ ಅಂತ ಅವನಿಗೆ ಹೇಳಕ ಬರುವುದಿಲ್ಲ. ಅದೇ ಮೇಲೆ ಬಂದ ಮೇಲೆ ಹೇಳ್ತಾನವ. ಮೇಲೆ ಬಂದ್ಮೇಲೆ ಕೊಡ ಐತಿ ಅಥವಾ ಇಲ್ಲ ಅಂತೇಳಿ ಹೇಳ್ತಾನವ. ಅವಾಗ 3 ಅದಾವ. ಇಂದ್ರಿಯ ವಾಕ್ ಇಂದ್ರಿಯ ಐತಿ, ವಿಷಯ ಕೊಡನೂ ಐತಿ, ಅಧಿದೇವತ ಅಗ್ನಿನೂ ಪ್ರೇರಣೆನೂ ಐತಿ. ಹೆಂಗ್ ನೀವು 3 ಕೂಡಿ ಎಲ್ಲಿ ವ್ಯವಹಾರ ಆಗ್ತದೋ ಈ ರೀತಿಯಾಗಿ 14 ಇಂದ್ರಿಯಗಳ ವ್ಯವಹಾರ ಎಲ್ಲಿ ಆಗ್ತದೆ ಅಂತ ಜಾಗ್ರದ ಅವಸ್ಥಾ ಅಂತ ಸಾಮಾನ್ಯ ಲಕ್ಷಣ. ಇದು ಹಿಂಗ ಎಲ್ಲ ಒಂದೊಂದು ಇಂದ್ರಿಯಗಳು ವಿಚಾರ ಮಾಡ್ಬೇಕು ನೀವು. ಇಲ್ಲಿ ಈಗ 2 ಹೇಳಿದೆ, ಸುಮ್ಮನೆ ಶಾಂಪಲ್ ಹೇಳಿದೆ 2. ಈ 14 ಕೂಡ ನಾವು ವಿಚಾರ ಮಾಡಬೇಕು. ಈ ವ್ಯವಹಾರ ಎಲ್ಲಿ ನಡೆದಿತ್ತು ಅದಕ್ಕೆ ಜಾಗ್ರದ ಅವಸ್ಥಾ ಅಂತೇಳಿ ಸಾಮಾನ್ಯ ಲಕ್ಷಣ. ವಿಶೇಷ ಲಕ್ಷಣ ಯಾವುದು ಅಂದ್ರೆ ಆಗಲೇ ಹೇಳಿದ್ದಲ್ಲ ನಾ, ಸ್ವಪ್ನ ಸುಷುಪ್ತಿತೆ ಭಿನ್ನ इंद्रिय जन्य ज्ञान का संस्कार का आधार काल सो जागृत अवस्था कही ಅಂತ ಹೇಳ್ತಾರೆ. ಆ ಲಕ್ಷಣಗಳು ಬಹಳಷ್ಟು ಪದಗಳಲ್ಲಿ ಅಲ್ಲಿ ಸ್ವಲ್ಪ ಶಾಂಪಲ್ ಹೇಳೋಣ. ಈಗ ಇಂದ್ರಿಯ ಜನ್ಯ ಜ್ಞಾನಕ್ಕನೆ ನಾವು ಜಾಗೃತ ಅವಸ್ಥೆ ಅಂದ್ರೆ ನಡೆಯಂಗಿಲ್ಲ. ಅಂದ್ರೆ ನಮ್ಮ ಕಣ್ಣಿನಿಂದ ನೋಡಕ್ ಹತ್ತಿದೀವಿ ಅಂದ್ರೆ ಅದಕ್ಕೆ ಜಾಗೃತ ಅವಸ್ಥೆ ಅಂದ್ರೆ ನಡೆಯಂಗಿಲ್ಲ. ನೀವು ನಿಮ್ ಸಾಮಾನ್ಯ ಹೇಳ್ಬೇಕು. ಇಂದ್ರಿಯ ಜನ್ಯ ಜ್ಞಾನಕ ಆಧಾರ ಕಾಲ ಅಂದ್ರೇನು, ನಾವು ಕಣ್ಣಿನಿಂದ ಏನ್ ನೋಡಕ್ ಹತ್ತೀವಲ್ಲ ಅಷ್ಟಕ್ಕೆ ಜಾಗೃತ ಅವಸ್ಥೆ ಅಂದ್ರೆ ನಡೆಯಂಗಿಲ್ಲ. ಏನು ಅಂದ್ರೆ ನಡೆಯಂಗಿಲ್ಲ. ಉದಾಸೀನ ಅವಸ್ಥೆಯಲ್ಲಿ ನೋಡ್ತಾ ಇದ್ದಾನೆ, ಆದ್ರೆ ಜ್ಞಾನ ಆಗುವುದಿಲ್ಲ. ಅಲ್ಲಿ ಅವ್ಯಾಪ್ತಿ ಆಗ್ತತಿ. ನೇತ್ರದಿಂದ ಅಲ್ಲಿ ವ್ಯವಹಾರ ನಡೆದೈತಿ, ಆದ್ರಲ್ಲಿ ಜ್ಞಾನ ಆಗೋದಿಲ್ಲ, ಅವ್ಯಾಪ್ತಿ ಆಗ್ತದೆ. ಬೇಡ, ಸುಖ ದುಃಖಗಳ ಜ್ಞಾನ ಆಗ್ತಾವು. ಜಾಗೃತದಲ್ಲಿ ಆಗ್ತದಲ್ಲ, ಸುಖ ದುಃಖಗಳು ಆಗ್ತಾವು. ಸುಖ ದುಃಖಗಳ ಜ್ಞಾನ ಆಗ್ತತಿ, ಆದ್ರೆ ಅದು ಯಾವ ಇಂದ್ರಿಯ ಜನ್ಯ, ಯಾವ ಇಂದ್ರಿಯ ಜನ್ಯ ಇಲ್ಲ ಅಲ್ಲಿ. ಆದ್ರಿಂದ ಅಲ್ಲಿ ಅದು ಜಾಗೃತ ಅಲ್ಲ, ಮತ್ತದು ಜಾಗೃತ ಅವಸ್ಥೆನೇ ಅಲ್ಲಿ ಅವ್ಯಾಪ್ತಿ ಆಗ್ತದ ಅಂತೇಳಿ ಕೇವಲ ಇಂದ್ರಿಯ ಜನ್ಯ ಜ್ಞಾನಕ್ಕೇ ಜಾಗೃತ ಅವಸ್ಥೆ ಅಂದ್ರೆ ನಡೆಯುವುದಿಲ್ಲ. ಮತ್ತೇನ್ ಅನ್ಬೇಕು? ಇಂದ್ರಿಯ ಜನ್ಯ ಜ್ಞಾನಕ
ಇಂದ್ರಿಯಜನ್ಯ ಜ್ಞಾನಕ್ಕೆ ಆಧಾರ ಕಾಲ ಇರಬೇಕು. ಇಂದ್ರಿಯಜನ್ಯ ಜ್ಞಾನಕ್ಕೆ ಆಧಾರ ಕಾಲ ಇಡಬೇಕಾಯ್ತು ನಾವು. ಅವಾಗ ಉದಾಸೀನ ಕಾಲದಲ್ಲಿ ಇಂದ್ರಿಯಜನ್ಯ ಇಲ್ಲದನ್ನು ಇಂದ್ರಿಯಜನ್ಯ ಸಂಸ್ಕಾರ ಆಧಾರ ಕಾಲ ಐತೆ. ಸಂಸ್ಕಾರ ಅನ್ನೋದು ಇರ್ತದ. ಆ ಸಂಸ್ಕಾರ ಇಂದ್ರಿಯಜನ್ಯ ಜ್ಞಾನಕ್ಕೆ ಸಂಸ್ಕಾರಕ್ಕೆ ಆಧಾರ ಕಾಲದ ಸ್ವಪ್ನ ಐತಿ. ಸ್ವಪ್ನಾವಸ್ಥೆಯಲ್ಲಿ ಸಂಸ್ಕಾರ ಇರ್ತಾವಿಲ್ಲ, ಇರ್ತಾವ. ಆದ್ದರಿಂದ ಅಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಅತಿವ್ಯಾಪ್ತಿ ಆಗ್ತದ. ಅಂದಮೇಲೆ ನಾವೇನ್ ಮಾಡ್ಬೇಕು? ಸ್ವಪ್ನ ಅವ್ರ ಸುಷುಪ್ತಿಗೆ ಭಿನ್ನ ಅಂತ ಪದ ಇರಬೇಕು. ಇದು ಸ್ವಲ್ಪ ಕಷ್ಟ ಆಗ್ತದೆ ಸಾಮಾನ್ಯರಿಗೆ. ಆದ್ದರಿಂದ ಈ ರೀತಿ 3 ಅವಸ್ಥೆಗಳು ಇವು ಏನದವಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಆಗ್ತವೆ. ಆದ್ರೆ ಇದು ಒಂದು ಅವಸ್ಥೆ ಇನ್ನೂ ಪೂರ್ಣ ಆಗಿಲ್ಲ. ಇದು ನೀವು ಅಲ್ಲೇ ಹೋಗೋದ್ರಿ ಆಶ್ರಮಕ್ಕೆ ಕಳಿಸ್ಕೊಡ್ತೀವಿ. ಇಲ್ಲಪ್ಪ ಸುಮ್ಮ ಕೇಳಿದ್ನ. ಅಂದ್ರೆ ಈ ರೀತಿಯಾಗಿ 3 ಅವಸ್ಥೆಗಳು ಸರ್ವಸಾಮಾನ್ಯ ಎಲ್ಲರಿಗೂ ಇರ್ತಾವು. ಈ 3 ಅವಸ್ಥೆಗಳೇನೈತಲ್ಲ ದಾಟಿ ಸೂರ್ಯಾತೀತಕ್ಕೆ 5 ಅವಸ್ಥೆಗಳಲ್ಲಿ ಹೇಳಲ್ಪಟ್ಟಿರ್ತದೆ. ಆಮೇಲೆ ಹಂಗ ಆತ್ಮ ಇದಕ್ಕೆ ನೋಡಿದ್ರೆ ಆತ್ಮನ ದೃಷ್ಟಿಯಿಂದ ನೋಡಿ ಯಾವ ಅವಸ್ಥೆಗಳಲ್ಲಿ ಇಲ್ಲ ಅಂತ ಹೇಳ್ಕೊಂಡು ಬರ್ತಾರ. ಈ ರೀತಿಯಾಗಿ ಮಹಾತ್ಮರಾಗಿರ್ತಕ್ಕಂಥವ್ರು ಬಹಳಷ್ಟು ತಮ್ಮ ಜೀವನವನ್ನು ತಾರಿನ ಮೇಲೆ ನಡೆದಂತೆ ಅವ್ರದ್ದು ಜೀವನ ಇರ್ತದ ಅಂತೇಳಿ ಸಿದ್ಧಾರೂಢರು ಎಷ್ಟು ಕಷ್ಟಪಟ್ಟರು ಕೂಡ ಯಾರಿಗೂ ಇದು ಮಾಡಿಲ್ಲ. ಯಾಕಂದ್ರೆ ಅವತಾರಗಳಲ್ಲೇ ವಿಶೇಷ ಅವತಾರ ಅಂತ ಹೇಳಿದ್ರೆ ಯಾರಿಗೂ ಶಾಪ ಅವರು ಕೊಟ್ಟೇ ಇಲ್ಲ ಅಂತೇಳಿ. ಈಗ ಸಿದ್ಧಾರೂಢ ಸಮಕಾಲೀಕರು ಕೂಡ ಎಷ್ಟೋ ಮಂದಿ ಮಹಾತ್ಮರು ಆಗಿ ಹೋಗಿದ್ದಾರೆ. ಸಿದ್ಧಾರೂಢರು ಅವತಾರ ಆದ ಸಮಯದಲ್ಲಿ ಎಷ್ಟು ಮಹಾತ್ಮರಾಗಿ ಹೋಗಿಲ್ಲ, ಬಹಳಷ್ಟು ಮಹಾತ್ಮರಾಗಿ ಹೋಗಿದ್ದಾರೆ. ಆದ್ರೆ ಸಿದ್ಧಾರೂಢಷ್ಟು ಅವತಾರ ಆದಾಗ ಎಷ್ಟೋ ಮಹಾತ್ಮರು ಆದರೂ ಕೂಡ ಅವರ ಕೀರ್ತಿ, ಅವರ ಹೆಸರು ಇಷ್ಟ ಬೆಳವಣಿಗೆ ಆಗೈತೇನು? ಸಿದ್ಧಾರೂಢರಷ್ಟು ಇಲ್ಲ. ಸಿದ್ಧಾರೂಢರದು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಅಲ್ಲ, ವಿದೇಶಗಳಲ್ಲಿ ಕೂಡ ಸಿದ್ಧಾರೂಢರ ಒಂದು ಕೀರ್ತಿ. ವಿದೇಶಗಳಲ್ಲಿ ಕೂಡ ಸಿದ್ಧಾರೂಢರ ಕೀರ್ತಿ ಹೆಬ್ಬೈತಂದ್ರ ಇದಕ್ಕೆ ವಿಶೇಷ ಏನಂದ್ರೆ ಅವತಾರಿಗಳ ಶರೀರ. ಅವತಾರಿಗಳಂತಾನೆ ಹೇಳಬೇಕು. ಈಗ ಸಾಮಾನ್ಯವಾಗಿ ಮನ್ಯಾಗ 4 ಮಕ್ಕಳು ಅದಾರ ಅಂದ್ರೆ ತಂದೆ ಹೇಳಿದ ಮಾತು 4 ಮಕ್ಕಳು ಕೇಳಂಗಿಲ್ಲ. ಮನೆಯಾಗಿನ 4 ಮಕ್ಕಳ ತಂದೆ ಮಾತು ಕೇಳಂಗಿಲ್ಲ ಅಂದಾಗ ಸಿದ್ಧಾರೂಢರ ಒಂದು ಉಪದೇಶವನ್ನ, ಸಿದ್ಧಾರೂಢರ ಮಾತುಗಳನ್ನ, ಅವರ ವಚನಗಳನ್ನ ಎಲ್ಲರೂ ಕೇಳ್ತಾರಂದ್ರ ಅವರು ಅವತಾರವೇ ಅಂತೇಳಿ ಒಪ್ಬೇಕು. ಯಾಕ ಕಾರ್ಯದ್ರಷ್ಟ ಕಾರಣ ಅನುಮಾನ ಅಂತೇಳಿ. ಆದ್ದರಿಂದ ಸಿದ್ಧಾರೂಢರು ಅವ್ರು ಏನ್ ಹೇಳಿದ್ರಂದ್ರ ಅವಾಗಿನ ಕಾಲಕ್ಕೆ ಶಿವಮಂತ್ರ ಅಂತಕ್ಕಂಥದ್ದನ್ನ ಬಹಿರಂಗವಾಗಿ ಉಚ್ಚಾರಣೆ ಮಾಡಕ್ಕೆ ಯಾರಿಗೆ ಅಲೌಡ್ ಇರಲಿಲ್ಲ ಆ ಸಮಯದಲ್ಲಿ. ಈಗ ನಾವೆಲ್ಲರೂ ಬಹಿರಂಗವಾಗಿ ಹೇಳ್ತೀವಿ. ಈ ರೀತಿಯಾಗಿ ಬಹಿರಂಗವಾಗಿ ಹೇಳ್ಬೇಕಂದ್ರೆ ಸಿದ್ಧಾರೂಢರ ಕೃಪಾ. ಸಿದ್ಧಾರೂಢರು ಅವಾಗಿನ ಕಾಲಕ್ಕೆ ಅಲ್ಲಿ ಮಠದಲ್ಲಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಬಹಿರಂಗವಾಗಿನೇ ವೀಣಾ ಕೊಟ್ಟು ನುಡ್ಲಿಕ್ಕೆ ಹೇಳ್ಬಿಟ್ರು ಅವರು. ಇದನ್ನ ಮಾಡಿದಂಥವ್ರು ಸಿದ್ಧಾರೂಢರು. ಯಾಕಂತಂದ್ರ ಒಂದ್ಸಲ ಅವ್ರ ಮೇಲೆ ಕೇಸ್ ಮಾಡು, ಸಿದ್ಧಾರೂಢರ ಮೇಲೆ ಕೇಸ್ ಹಾಕಿದ್ರಂತ. ಏನಂತ? ನಮ್ಮ ಮಂತ್ರವನ್ನು ಇವರೆಲ್ಲ ದೂಷಿತ ಮಾಡಿಬಿಟ್ಟಿದ್ದಾರೆ, ಕೆಳಮೆಟ್ಟದ ಜನರಿಗೂ ಕೂಡ ಹೇಳ್ತಾ ಇದ್ದಾರೆ, ಶೂದ್ರರಿಗೆ ಹೇಳ್ತಾ ಇದ್ದಾರೆ, ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅಂತೇಳಿ ಹಿಂಗೆಲ್ಲ ಸಿದ್ಧಾರೂಢರ ಮೇಲೆ ಕೋರ್ಟಿಗೆ ಕೇಸ್ ಹಾಕಿದರು. ಅವಾಗ ಸಿದ್ಧಾರೂಢರು ಹೋಗ್ಬೇಕಾಯ್ತು, ಅನಿವಾರ್ಯ ಹೋದ್ರು. ಅವಾಗ ಹೇಳಿದ್ರಂತ, ನಾನು ನೋಡ್ರಿ, ನಾ ಮನುಷ್ಯರಿಗೆ ಹೇಳೀನಿ, ಶೂದ್ರರಿದ್ರು ಕೂಡ ಅವ್ರು ಮನುಷ್ಯರಿಗೆ ಹೇಳೀನಿ ನಾನು. ಆದ್ರೆ ಸಾನಂದ ಋಷಿ ಅಂತೇಳಿ ಒಬ್ಬ ಆಗಿ ಹೋಗ್ಯ ನಿಂದಕ ನರಕಿಗಳಿಗೆ ಕೂಡ ಅವನು ಶಿವಮಂತ್ರವನ್ನು ಉಚ್ಚಾರ ಮಾಡಿದ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಪುರಾಸಾನಂದ ಯೋಗೇಂದ್ರ ಶಿವಜ್ಞಾನ ಪರಾಯಣ ಅಂತೇಳಿ ಅಲ್ಲಿ ಶಿವಮಂತ್ರವನ್ನು ನರಕಿಗಳಿಗೆ ಹೇಳಿದಾನೆ. ನಾನು ನರಕಿಗಳಿಗೆ ಅಂತ ಹೇಳಿಲ್ಲ, ಸಾಮಾನ್ಯ ಜನರಿಗೆ ಹೇಳಿನಿ ಅಂದ್ರೆ ನಂದೇನು ತಪ್ಪೈತಿದ್ರಾಗ ಅಂತ ಹೇಳಿದ್ರು. ಪ್ರಮಾಣ ಕೊಟ್ಟು ಹೇಳಿದ. ಅಲ್ಲದೇ ಅವರಿವರೆಂಬುವುದೇನು ಶಿವ ಶಿವ ಭುವನದ ಮಾನವರೊಮ್ಮೆ ತಾವಾಗಲಿ ಶಿವಮಂತ್ರವಿದನುಸರಿ ಮೋಸದೊಳೊಮ್ಮೆ ಶಿವಮಂತ್ರವಿದನುಸರಿ ಅಂತೇಳಿ ಹೇಳಿದ್ದಾರೆ.
ಸಕೃದುಚ್ಚಾರ ಮಾತೇನ ಪಂಚಾಕ್ಷರ ಮಹಾಮನೋ ಸರ್ವೇಷಾಮಪಿ ಜಂತೂನಾಂ ಸರ್ವ ಪಾಪ ಕ್ಷಯೋ ಭವೇತ್ ಎನ್ನಲಾಗಿ ಇಂತೆನ್ನಲಾಗಿ ಶ್ರುತಿ ಎನ್ನಲಾಗಿ ಅಂತೇಳಿ ಹೇಳ್ಕೊಂಡು ಬಂದಿದ್ದಾರೆ. ಆ ಶಿವ ಮಂತ್ರವನ್ನ ಭುವನದ ಮಾನವರನ್ನ ತಾವಾಗಲಿ ಈ ಭೂಮಿ ಮೇಲೆ ಮನುಷ್ಯ ಆಗಿ ಹುಟ್ಟೇನಲ್ಲ ಹೇಳವ್ರಿ. ಈಗ ಪ್ರಮಾಣ ಇದು ನಿಜವೂ ನೋಡುದು. ಅಂದಾಗ ನಾವು ಹೇಳಿನಿ ಅಂತೇಳಿ ಪ್ರಮಾಣ ಕೊಟ್ಟಂತ ಅವಾಗ ಕೋರ್ಟ್ನಲ್ಲಿ ನಿರ್ದೋಷ. ಅಂಥ ಸಿದ್ಧಾರೂಢರ ಒಂದು ಕೀರ್ತಿಯನ್ನ ಅಕ್ಕಲಕೋಟೆ ಶಿವಶರಣರು ಇಷ್ಟು ಶ್ರದ್ಧೆ ಇತ್ತು ಸಿದ್ಧಾರೂಢರ ಮೇಲೆ, ಅಪಾರ ಶ್ರದ್ಧೆ. ಸಿದ್ಧಾರೂಢರ ಶಿಷ್ಯರು ಬಹಳ ಮಂದಿ ಇದ್ರು. ಸಿದ್ಧಾರೂಢರ ಶಿಷ್ಯರು ಈ ಗೋಕಾಕ್ ಶ್ಯಾಮಾನಂದರು ಈಗೆಲ್ಲ ಇನ್ನೂ ಅನೇಕ ಮಹಾತ್ಮರು ಇದ್ರು. ಅವಾಗಿನ ಕಾಲ ಬಹಳ ಜನ ಇದ್ರು. ಆದ್ರ ಗುರುಗಳ ಮೇಲೆ ಅಷ್ಟೊಂದು ಪ್ರೀತಿ ಇವರಿಗೆ ಇತ್ತು, ಸಿದ್ಧಾರೂಢರ ಪ್ರೀತಿನೂ ಅವ್ರ ಮೇಲೆ ಇತ್ತು. ಯಾಕಂತಂದ್ರ ಗುರುಗಳಿಗೆ ಗೊತ್ತಾಗ್ತದೆ, ಗುರುಗಳಿಗೆ ನಾವು ಶಿಷ್ಯರು ಎಷ್ಟರ ಮಟ್ಟಿಗೆ ಅವರಲ್ಲಿ ನಾವು ಭಕ್ತಿ ಮಾಡ್ತೀವಿ, ಎಷ್ಟರ ಮಟ್ಟಿಗೆ ಶ್ರದ್ಧೆ ಐತೆ ಅಂತೇಳಿ ಗೊತ್ತಾಗ್ತದೆ. ಅದಕ್ಕಾಗಿ ಗೀತೆಯಲ್ಲಿ ಭಗವಂತ ಹೇಳ್ತಾನ, ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ ಹೇಳ್ತಾ ಇದ್ದಾರೆ. ಏನು, ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ನನ್ನ ಮೇಲೆ ಶ್ರದ್ಧಾ ಭಕ್ತಿ ಇದ್ದೀರೋ ಅಷ್ಟಷ್ಟೇ ನಾನು ನಿಮ್ಗೆ ಫಲ ಕೊಡ್ತೀನಿ ಅಂತ. ಈಗ ನೋಡ್ರಿ ನೀವು, ಈಗ ದೇವರಲ್ಲಿ ಬೇಡ್ಕೊತಾರೆ. ಒಬ್ಬೊಬ್ರು ದೇವರಲ್ಲಿ ಬಂದು ನಂದು ಇಂಥದ್ದೊಂದು ಕೆಲಸ ಆಗಲಿ ಅಂತ ಬೇಡ್ಕೊಳ್ತಾರೆ. ಕೆಲವೊಬ್ರು ಕೆಲಸ ಆಗ್ತದೆ, ಕೆಲವೊಬ್ರು ಕೆಲಸ ಆಗುವುದಿಲ್ಲ. ಅಂದ್ರೆ ಅಲ್ಲಿ ಶಕ್ತಿಯಲ್ಲಿ ಕೊರತೆ ಐತೆ ಅನ್ಬೇಕೇನು? ಯಾವಾಗ ಅಲ್ಲಿ ವಿಧಿವತ್ತಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೋ ಅಲ್ಲಿ ಆಧೇಯತ ಶಕ್ತಿ ಅಂತಕ್ಕಂಥದ್ದು ಪ್ರಕಟ ಆಗೇ ಇರ್ತದ. ಆಧೇಯತ ಶಕ್ತಿ ಪ್ರಕಟ ಆಗೇ ಇರ್ತದ. ಯಾರು ಶ್ರದ್ಧಾ ಭಕ್ತಿಯಿಂದ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಕೂಡ ಭಗವಂತ ಹೇಳಿ, ಜ್ಞಾನ ಆಗಬೇಕಾದ್ರೂ ಕೂಡ ಶ್ರದ್ಧೆ ಬೇಕು. ಹಂಗ ಅಲ್ಲಿ ನಮ್ಮಲ್ಲಿ ಶ್ರದ್ಧೆದ ಕೊರತೆ ಇರ್ತದ. ಶ್ರದ್ಧೆ ಪೂರ್ಣ ಇರ್ತಂದ್ರ ಆಗಲಾರದ ಘಟನೆಗಳು ಕೂಡ ಆಗಿ ಹೋಗ್ತಾವು. ವೈಜ್ಞಾನಿಕವಾಗಿ ಒಂದು ಪ್ರೂಫ್ ಮಾಡಿದ್ದಾರೆ. ಅವರು ಡಾಕ್ಟರ್ ಹೆಸರು ಏನೋ ಐತಿ, ಅವರು ವಿಮಾನದಿಂದ ಅಮೇರಿಕ ಒಂದು ಇದ್ರೊಳಗೆ ಲೇಖನದಲ್ಲಿ ಬಂದಿರ್ತದು, ಅವ್ರ ಡಾಕ್ಟರ್ ಹೆಸರು ನೆನಪಿಲ್ಲ. ಅವರು ವಿಮಾನದಿಂದ ಬೇರೆ ದೇಶಕ್ಕೆ ಹೋಗ್ಬೇಕಾಗಿತ್ತು ಅವರು. ಆದ್ರ ಅನಿವಾರ್ಯವಾಗಿ ವಿಮಾನದ ಸಮಯ ಲೇಟ್ ಆಗಿಬಿಡ್ತದೆ. ಮೋಡಗಳ ಆಕಾಶದಲ್ಲಿ ಮೋಡಗಳು ಕವಿದುಕೊಂಡು ವಿಮಾನದ ಸಮಯ ಲೇಟ್ ಆಗ್ತದೆ. ಅವರು ಒಂದು ಫಂಕ್ಷನ್ ಹೋಗ್ಬೇಕಾಗಿರ್ತದೆ ಸಮಯಾನುಸಾರವಾಗಿ. ಆದ್ರೆ ಇಲ್ಲಿ ವಿಳಂಬ ಆಯ್ತು, ಲೇಟ್ ಆಯ್ತು. ಅವಾಗ ಅವ್ರು ಬಹಳಷ್ಟು ಚಡಪಡಿಸ್ಲಕತ್ತಿದ. ಏನ್ ಮಾಡೋದು, ಈ ಟೈಮಿಗೆ ನಾ ಅಲ್ಲಿ ಹೋಗ್ಬೇಕಾಗಿತ್ತು, ಇನ್ನು ವಿಮಾನನೇ ಬಿಡೋರ್ತಿಲ್ಲ, ಏನ್ ಮಾಡೋದು ಅಂತೇಳಿ ವಿಚಾರ ಮಾಡಕತ್ತಿದ. ಅವಾಗ ಮುಂದೆ ವಿಮಾನ ಹೋಗಿ ಮುಂದಿನ ಸ್ಟೇಷನ್ಕ ಅಂದ್ರೆ ನಿಲ್ದಾಣಕ್ಕ ಹೋಗಿ ಅಲ್ಲಿ ಕೆಳಗೆ ಇಳಿತದ. ಇನ್ನು ಮುಂದೆ ವಿಮಾನ ಹೋಗಂಗಿಲ್ಲ, ವಿಮಾನ ರದ್ದು ಮಾಡಲಾಗಿದೆ ಅಂತ ಹೇಳ್ಬಿಟ್ಟು. ಅವಾಗ ಅವನು ಡಾಕ್ಟರ್ ಅಂದ, ಈಗ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತಿ? ಒಂದು 50 ಕಿಲೋಮೀಟರ್ ಐತಿ. 50 ಕಿಲೋಮೀಟರ್ ಐತಂದ್ರೆ ಕಾರ್ ಗಾಡಿ ಬಾಡಿಗೆನ ಮಾಡ್ಕೊಂಡು ಹೋಗೋಣ ಅಂತೇಳಿ ಕಾರ್ ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗ್ತಾನ. ಕಾರ್ ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗ್ತಾನ. ಗುಡುಗು ಸಿಡಿಲು ಮಳೆ ಮುಂದಿನ ಹಾದಿನೇ ಕಾಣವಲ್ತು. ಅಷ್ಟೊಂದು ಮಳೆ ಬರಕತ್ತೈತಿ. ಅವಾಗ ಏನ್ ಮಾಡೋದು, ಇಲ್ಲಿ ಎಲ್ಲೇನ ಊರು ಅದಾವನ್ ಯಾವ್ದನ್ನ ಸಮೀಪದಲ್ಲಿ ಅಂತಂದಾಗ ಅಲ್ಲಿ ಒಂದು ಜೋಪಡಿ ಇರ್ತೈತಿ. ಊರ ಸಮೀಪದಲ್ಲಿ ಒಂದು ಜೋಪಡಿ ಇರ್ತದ. ಪೂರ ಊರಿಗೂ ಹೋಗಕ್ಕಲ್ಲ, ಅಷ್ಟೊಂದು ಮಳೆ ಇರ್ತದ. ಸ್ವಲ್ಪ ಇಲ್ಲೇನ ಕಾರ್ ಗಾಡಿ ನಿಲ್ಲಿಸಿ ಒಳಗನ ಹೋಗೋಣ ಅಂತೇಳಿ ಹೋಗ್ಲಿಕ್ಕಾಗಿ ಅಲ್ಲೊಬ್ಬ ತಾಯಿ ಏನ್ ಮಾಡಿರ್ತಾರೆ ಅಂದ್ರೆ, ಅವ್ರ ಮಗನಿಗೆ ದೊಡ್ಡ ರೋಗ ಆಗಿರ್ತದೆ, ಕ್ಯಾನ್ಸರ್ ಆಗಿರ್ತಕ್ಕಂಥ ಒಂದು ದೊಡ್ಡ ರೋಗ ಆಗಿರ್ತದ. ತೋರಿಸಿರ್ತಾಳ ಅಯ್ಯಮ್ಮ. ಅವಾಗ ಅಲ್ಲಿ ಡಾಕ್ಟರ್ ಏನ್ ಹೇಳ್ತಾರ ಅಂದ್ರ ಅವ್ರ ಹೆಸರ ಹೇಳಿರ್ತಾರೆ. ಯಾವ ಡಾಕ್ಟರ್ ಅದಲ್ಲ ಅವ್ರ ಹೆಸರು ಏನೋ ಮರ್ತೀನಿ ನಾನು. ಅವ್ರು ಮಾತ್ರ ಇದನ್ನು ಗುಣಪಡಿಸಬಾರ್ದು, ಉಳಿದವರಿಂದ ಯಾರಿಂದ ಇದು ಆಗೋದಿಲ್ಲ ಅಂತ ಹೇಳಿರ್ತಾರೆ. ಆಕೆ ಅಂತಾಳು, ನಾನು ಬಡಿಗೆ ಇದ್ದೀನಿ, ಬಡತನ ಪರಿಸ್ಥಿತಿ. ಅವರು ದೊಡ್ಡ ಹೈ ಲೆವೆಲ್ ಡಾಕ್ಟರು. ಅವ್ರ ಹತ್ರ ನನ್ನ ಮಗನ ತೋರ್ಸಕ್ ಆಗ್ತದ? ಸಿದ್ಧಾರೂಢ ನೋಡಪ್ಪ ಏನ್ ಮಾಡ್ತಿ, ನೀನೇ ಇದಕ್ಕೆ ಪರಿಹಾರ ಮಾಡು, ನಾನು ನಿನ್ಗೆ ಶರಣು ಬಂದೀನಿ ಅಂತೇಳಿ ಆಕೆ ಬೇರೆ ಉಪಾಯ ಇರ್ಲಾರ್ದ ಸಿದ್ಧಾರೂಢ ಸ್ಮರಣೆ ಮಾಡ್ತಾ ಇರ್ತಾಳ. ಆಕೆ ಯಾವುದೋ ತನ್ನ ಇಷ್ಟ ದೇವತೆ ಒಂದು ಪ್ರಾರ್ಥನೆ ಮಾಡ್ತಾ ಇರ್ತಾಳ ಅನ್ಕೋರಿ. ಅವಾಗ ಅಕಸ್ಮಾತ್ ಅದೇ ಡಾಕ್ಟರ್ ಅಲ್ಲಿಗೆ ಬಂದ್ಬಿಡ್ತಾನ. ಕಾರ್ ನಿಲ್ಲಿಸಿ ಅಲ್ಲಿಗೆ ಬರ್ತಾನ. ಬಂದಂತ ಅತಿಥಿಗಳಿಗೆ ಉಪಚಾರ ಮಾಡ್ತಾಳ.
ಅಲ್ಲಿ ಒಳಗ ಹುಡುಗ ನರಳ್ತಾ ಇದ್ರು. ಅವಾಗ ಇವ್ರಿಗೆ ಅನಿಸ್ತದೆ ಯಾರೋ ಒಳಗೆ ನರಳ್ತಾ ಇದ್ದಾರಲ್ಲ ಅಂದಾಗ ಅವ್ರಿಗೆ ಆಕೆ ಅವನ ಡಾಕ್ಟರ್ ಅಂತ ಆಕೆಗೂ ಗೊತ್ತಿಲ್ಲ, ಅವನು ಅಲ್ಲಿಗೆ ಬರ್ಬೇಕಂತ ಬಂದಿಲ್ಲ. ಅವಾಗ ಇಲ್ರಿ ನನ್ನ ಮಗನಿಗೆ ಇಂತಿಂತ ಒಂದು ದೊಡ್ಡ ರೋಗ ಆಗೈತಿ, ಅದಕ್ಕಿಂತ ಡಾಕ್ಟರ್ ಹೆಸರು ಹೇಳ್ಯಾರ, ಅವರು ಹೈ ಲೆವೆಲ್ ಡಾಕ್ಟರ್, ನಾವು ಬಡತನ ಪರಿಸ್ಥಿತಿ, ನಮಗೆ ಹೆಂಗೆ ಅದು ಮಾಡಕ್ ಸಾಧ್ಯ ಅಂತೇಳಿ ಮತ್ತೆ ಏನ್ ಮಾಡಿದ್ರಿ? ಏನಿಲ್ಲ, ಭಗವಂತನ ಮೇಲೆ ಭಾರ ಹಾಕಿ ಅವನ ಸ್ಮರಣೆ ಮಾಡಾಕತ್ತೀನಿ ಅಂದಾಗ ಅವನಿಗೆ ಆಶ್ಚರ್ಯ ಆಗ್ತದೆ, ರೋಮಾಂಚನ ಆಗ್ತದೆ ಅವನಿಗೆ. ಭಗವಂತ ಇಲ್ಲಿಗೆ ನನ್ನ ತರಿಸುವುದಕ್ಕೋಸ್ಕರವಾಗಿನೇ ಇಷ್ಟೆಲ್ಲ ವಿಮಾನ ಕ್ಯಾನ್ಸಲ್ ಆಗಿ ಕಾರ್ ಗಾಡಿ ನಿಂತು ಹೋಗಕ್ ಆಗಲಾರಂತ ಪರಿಸ್ಥಿತಿ ಬಂದದ್ದು ನಿನ್ನ ಪ್ರಾರ್ಥನೆಯಿಂದ. ಪ್ರಾರ್ಥನೆಯಲ್ಲಿ ಮತ್ತು ಶ್ರದ್ಧೆಯಲ್ಲಿ ಇವು ಕಣ್ಣಿಗೆ ಕಾಣೋದಿಲ್ಲ. ಇದು ಶ್ರದ್ಧೆ ಮತ್ತು ಪ್ರಾರ್ಥನೆ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತು ಅಲ್ಲ, ಇದು ಮನಸ್ಸಿನ ಭಾವನೆ. ಆದ್ರ ಅದರಲ್ಲಿ ಇಂಥ ಒಂದು ಶಕ್ತಿ ಐತಿ, ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯ ಮಾಡತಕ್ಕಂಥ ಶಕ್ತಿ ಆ ಶ್ರದ್ಧೆ ಮತ್ತು ಪ್ರಾರ್ಥನೆಯಲ್ಲಿ. ಆದ್ದರಿಂದ ನಾವೇನು ಮಾಡ್ಬೇಕಂದ್ರ ಮಹಾತ್ಮರ ಚರಿತ್ರೆ ಓದಿತೀವಿ ಅಂದ್ರೆ ಕಾರಣ ಅದರಲ್ಲಿ ನಮ್ಮ ಶ್ರದ್ಧೆ ಇರಲಿ, ಅದರಲ್ಲಿ ನಮ್ದು ಶ್ರದ್ಧೆ ಇರಲಿ. ಅವ್ರು ಯಾವ ರೀತಿಯಾಗಿ ನಡ್ಕೊಂಡ್ರೆ ಆ ರೀತಿಯಾಗಿ ನಾವು ನಡೆದು ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ತಕ್ಕಂಥ ಭಾವನೆ ನಮ್ಮಲ್ಲಿ ಬರಲಿ ಅಂತೇಳಿ ಮಹಾತ್ಮರ ಚರಿತ್ರೆಗಳ ರಚನೆ ಆಗ್ತಾವ. ತಾವೆಲ್ಲರೂ ಕೂಡ ಆ ಒಂದು ಮಹಾತ್ಮರ ಚರಿತ್ರೆಯನ್ನ ನೋಡ್ಕೊಂಡು ಬಂದಿದ್ದೀರಿ. ಯಾಕಂತಂದ್ರ ಹಂಗ ಹೇಳ್ತಾ ಹೋದ್ರ ಮುಂದೆ ಕುರಿತದ ಸಮಯ ಒಂದು ಕಟ್ಟಳೆ ಇರ್ತದ, ಎಲ್ಲವೂ ಕೂಡ ಕಾರ್ಯಕ್ರಮಗಳನ್ನ ಸಮಯಾನುಸಾರವಾಗಿ ನಡೆಸಬೇಕಾಗಿರ್ತದ. ಆದ್ದರಿಂದ ತಾವೆಲ್ಲರೂ ಕೂಡ ಇಲ್ಲಿ ಎಲ್ಲ ಮಹಾತ್ಮರ ಚರಿತ್ರೆಗಳನ್ನ ತಾವೆಲ್ಲ ಅವಲೋಕನ ಮಾಡ್ತಾ ಶ್ರವಣ ಮಾಡ್ತಾ ಬಂದಿದ್ದೀರಿ. ಆ ಎಲ್ಲ ಮಹಾತ್ಮರು ಸಿದ್ಧಾರೂಢರು ತಮ್ಮೆಲ್ಲರಿಗೂ ಕೂಡ ತಮ್ಮ ಮನೋಕಾಮನೆಯನ್ನ ಪೂರ್ತಿ ಮಾಡಿ ಆ ಸದ್ಗತಿಯನ್ನು ಕೊಡ್ತಕ್ಕಂಥ ಸದ್ಬುದ್ಧಿಯನ್ನು ಸದ್ಗುರು ದೇವ ನಮ್ಮನ್ನ ಮೇಲೆ ಕೊಡ್ಲಿ ಅಂತೇಳಿ ನನ್ನೆರಡು ಮನೆಯವರ ಮಕ್ಕಳು